ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು, ಪ್ರೀತಿ ಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಸಾಯಂಕಾಲದ ಸಮಯದಲ್ಲಿ ದೇವರೇ ನಮ್ಮೆಲ್ಲರನ್ನ ಸ್ವಾಮಿ ಈ ರೀತಿಯಲ್ಲಿ ಒಗ್ಗೂಡಿಸಿ ಆನ್ಲೈನ್ ಮುಖಾಂತರ ದೇವರೇ ನಾವು ಅನೇಕ ಸತ್ಯದ ವಾಕ್ಯಗಳನ್ನ ತಿಳಿದುಕೊಳ್ಳುವ ಹಾಗೆ ನೀವು ಸಹಾಯ ಮಾಡಿದ ಪ್ರೀತಿಗಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ದೇವರೇ, ನೀವು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನ ಇಟ್ಟು ನಿಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ದೇವರೇ, ನಾವು ನೋಡುವಾಗ ಅಲ್ಪರು, ಅಯೋಗ್ಯರು, ಏನು ಗಂಡನಿಗೆ ಬಾರದಂತವರು ನಮಗೋಸ್ಕರ ನಿಮ್ಮ ಪ್ರಿಯ ಮಗನನ್ನ ಕೊಟ್ಟಿದ್ದೀರಿ ದೇವರೇ. ದೇವರೇ, ಅಂತ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದೀರಿ ದೇವರೇ. ಈ ಒಂದು ಸಮಯದಲ್ಲಿ ನಮ್ಮನ್ನ ಎಚ್ಚರಿಸುವುದಕ್ಕಾಗಿ, ಸಹೋದರ ಮುಖಾಂತರ ಅನೇಕ ವಾಕ್ಯಗಳನ್ನ ತಿಳಿಯಪಡಿಸುವುದಕ್ಕಾಗಿ ದೇವರೇ ನಮ್ಮನ್ನ ಈ ರೀತಿಯಲ್ಲಿ ಕೂಡಿಸಿದ್ದೀರಿ ದೇವರೇ. ಸೇರಿ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು ಸರಿಯಾದ ರೀತಿಯಲ್ಲಿ ಸೇರಿಸಿ ಇದನ್ನ ಹೇಳುವ ವಚನಗಳು ದೇವರೇ ನಾವು ತಿಳಿದುಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಹೆಜ್ಜೆಜಾಡೆ ನಡೆಯುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಕೂಟವನ್ನ ದೇವರೇ ಆದಿಯಿಂದ ಅಂತ್ಯದವರೆಗೂ ನಡೆಸಬೇಕೆಂಬುದಾಗಿ, ಹಾಗೆ ದೇವರೇ ಸೇರಿರುವ ನಾವೆಲ್ಲರೂ ಹಾಗೆ ಬೋಧಿಸುವ ನಿಮ್ಮ ಸಹೋದರನಿಗೆ ಪರಿಶುದ್ಧಾತ್ಮನ ಶಕ್ತಿಯು ಸಹಾಯ ಒದಗಿಸಿ ನಡೆಸಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನ ನಮ್ಮ ಒಡೆಯನು ರಕ್ಷಕನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನು ಎಲ್ಲಾ ರೀತಿಯಲ್ಲೂ ಪೋಷಿಸಿ ಬಲಪಡಿಸಿ ಈ ಒಂದು ಸತ್ಯ ಮಾರ್ಗದಲ್ಲಿ ನೆಲೆಯೂರಿಸಿ ಕ್ರಿಸ್ತನ ಮುಖಾಂತರ ನಮಗೆ ತಂದೆ ಬಳಿಗೆ ಹೋಗಲಿಕ್ಕೆ ಈ ಒಂದು ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ತಂದೆ ದೇವರಿಗೆ ನಾವು ಕೋಟೆಯನ್ನು ಕೊಟ್ಟಿ ಸ್ತೋತ್ರ ಘನಮಾನವನ್ನು ಅರ್ಪಿಸುವಂತರಾಗಿರೋಣ. ಹಾಗೇನೆ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನಿಮ್ಗೆಲ್ಲರಿಗೂ ಪ್ರೀತಿಯಿಂದ ಈ ಒಂದು ಲೈಫ್ ಆಫ್ ಕ್ರೈಸ್ಟ್ ಸ್ಟಡಿಗೆ ಸ್ವಾಗತಿಸ್ತಾ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಕ್ರಿಸ್ತನ ಜೀವಿತ ಭಾಗ 2, ಕನ್ನಡದಲ್ಲಿ ಪೇಜ್ ನಂಬರ್ 169. ನಾವು ಕಳೆದ ವಾರ ರಕ್ತ ಮತ್ತು ಮಾಂಸ ಅನ್ನೋ ಒಂದು ಪಾಠನ ನಾವು ನೋಡ್ತಾ ಇದೀವಿ. ಪ್ರಿಯರೇ, ರಕ್ತ ಮತ್ತು ಮಾಂಸ ಅಂತ ನಾವು ನೋಡ್ಬೇಕಾದ್ರೆ ಇದು ಒಂದು ವಿಶೇಷವಾದಂತ ಒಂದು ಪಾಠವೇ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಈ ತಿಂಗಳ ಕೊನೆಯ 31ನೇ ತಾರೀಕು ಮಂಗಳವಾರ ಪ್ರಭುರಾತ್ರಿ ಭೋಜನದಲ್ಲಿ ನಾವು ಇದೇ ಒಂದು ಸಂದರ್ಭದಲ್ಲಿ ನಾವು ಕ್ರಿಸ್ತನ ಒಂದು ರಕ್ತ, ಕ್ರಿಸ್ತನ ಒಂದು ಮಾಂಸವನ್ನು ಸೇವಿಸುವಂತ ಸಂದರ್ಭದಲ್ಲಿ ಈ ಎಲ್ಲಾ ಪಾಠಗಳು ನಮಗೆ ಒಂದು ಮೂಲಗೆಲ್ಲಾಗಿದೆ ಪ್ರಿಯರೇ. ಆಗಿರೋದ್ರಿಂದ ಈ ಒಂದು ಲೈಫ್ ಆಫ್ ಕ್ರೈಸ್ಟ್ ನಲ್ಲಿ ರೀಪ್ರಿಂಟ್ 611ರಲ್ಲಿ ಬರೆದಿರುವಂತ ಈ ಒಂದು ಪಾಠನ ನಾವು ಮತ್ತೊಮ್ಮೆ ಧ್ಯಾನ ಮಾಡುವಂತರಾಗಿರೋಣ. ಒಂದು ವಾಕ್ಯನ ಓದ್ಬೇಕಾ ಕೇಳ್ಕೊಳ್ತೇನೆ. ಯೋಹಾನ 6ನೇ ಅಧ್ಯಾಯ 53 ಮತ್ತೆ 54ನೇ ವಚನ. ಸೋದರ ಸೋದರಿ ಯಾರಾದ್ರೂ ಗೊತ್ತೀರಾ? ಯೋಹಾನ 6ನೇ ಅಧ್ಯಾಯ 53 ಮತ್ತೆ 54ನೇ ವಚನ. ಸರೋಜಾ ಸಿಸ್ಟರ್ ರೀಡ್ ಮಾಡ್ತೀರಾ? ಸರೋಜಾ ಸಿಸ್ಟರ್, ರೇಷ್ಮಾ ಸಿಸ್ಟರ್. ಓದ್ಲೇ ಬರುದಾ? ಓದಿ ಸಿಸ್ಟರ್. ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವು ನಿಜವಾದ ಆಹಾರ, ನನ್ನ ರಕ್ತವು ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ, ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಪರಲೋಕದಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಿಜವಾಗ್ಲೂ ಯೇಸು ಕ್ರಿಸ್ತರು ಹೇಳ್ತಿರುವಂತ ಒಂದು ಮಾತಿನ ಶೈಲಿಯ ಅರ್ಥ ಏನಂತಂದ್ರೆ, ಈ ಒಂದು ರೊಟ್ಟಿ ಮತ್ತೆ ಈ ಒಂದು ರಕ್ತನ ನಾವು ಅಂದ್ರೆ ದ್ರಾಕ್ಷಾರಸ ಮತ್ತೆ ರೊಟ್ಟಿನ ನಾವು ಸೇವನೆ ಮಾಡೋದು ಯಾವ್ದಕ್ ಹೋಲಿಕೆ ಆಗಿದೆ ಅಂತಂದ್ರೆ, ಕ್ರಿಸ್ತನಿಗೆ ಒಂದು ಒಡಂಬಡಿಕೆ ಮಾಡ್ಕೊಂಡಿರೋದಕ್ಕೆ ಹೋಲಿಕೆ ಆಗಿದೆ ಪ್ರಿಯರೇ. ಆಗಿರೋದ್ರಿಂದ ನಾವು ತಗೊಳ್ಳುವಂತ ಈ ಒಂದು ಮೇಜಿಗೆ
ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ನಮ್ಮನ್ನ ಕಡೆಯ ದಿನದಲ್ಲಿ ಎಬ್ಬಿಸ್ತೀನಿ ಅಂತ ಅನ್ಬಿಟ್ಟು ಹೇಳ್ತಿದ್ದಾರೆ. ಯಾವ ರೀತಿ ಎಬ್ಬಿಸ್ತಾರೆ ಆತ್ಮೀಯರೇ? ನಮಗೆ ದೇವರ ಒಂದು ದೈವಿಕವಾದಂತ ಯೋಜನೆ ತಿಳಿಸಿರೋ ಪ್ರಕಾರ ಕ್ರಿಸ್ತನ 1,44,000 ಸದಸ್ಯರುಗಳಿಗೆ ಕೊಟ್ಟಿರುವಂತ ಈ ಒಂದು ಅವಕಾಶನ ಯಾರು ಶ್ರೇಷ್ಠವಾಗಿ ಇದನ್ನ ಅವಲಂಬಿಸಿ ಅದರಲ್ಲಿರುವಂತ ಮಹತ್ವಗಳನ್ನ ತಿಳ್ಕೊಂಡು ಈ ಒಂದು ಮೇಜರ್ ಪಾಲ್ದಾರ ಆಗುವಂತ ಸಹೋದರ ಸಹೋದರನ ಆ ಒಂದು 1000 ವರ್ಷದಲ್ಲಿ ಕ್ರಿಸ್ತನ ಹಾಗೆ ಇರುವಂತ ಒಂದು ಅಮರತ್ವ ಒಂದು ಜೀವವನ್ನ ಹೊಂದುವಂತ ಅವಕಾಶನ ತಂದೆ ದೇವರು ನೇಮಿಸ್ತಾರೆ ಪ್ರಿಯರೇ. ಸೊ ಈ ಒಂದು ಪಾಠನ ನಾವು ಕಳೆದ ವಾರ ನಾವು ನೋಡಿದ್ವಿ. ಅದನ್ನೇ ಮತ್ತೆ ಈ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಪೇಜ್ ನಂಬರ್ 169 ಮೊದಲನೇ ಒಂದು ಪ್ಯಾರಾ ನೋಡೋಣ. ಆದರೆ ಬೇರೆ ಕೆಲವರು ಸಲಹೆ ಮಾಡುವುದೆಂದರೆ, ರಕ್ತ ಮಾಂಸವೆಂದು ಇಲ್ಲಿ ಉಪಯೋಗಿಸಿರುವುದು ನೈತಿಕವಾದ ಪರಿಪೂರ್ಣತೆಯ ಬಗ್ಗೆ ಉಲ್ಲೇಖಿಸುವುದೆಂದು ಮತ್ತು ಎಲ್ಲರೂ ಯೇಸುವಿನ ನೈತಿಕವಾದ ಪರಿಪೂರ್ಣತೆಯನ್ನು ತಿನ್ನಬೇಕು ಅಥವಾ ಸ್ವೀಕರಿಸಬೇಕು, ಇಲ್ಲವಾದಲ್ಲಿ ಅವರಲ್ಲಿ ಜೀವ ಇರುವುದಿಲ್ಲವೆಂದು ಇತರರು ಸಲಹೆ ಮಾಡಿರುವುದು ಯೇಸುವಿನ ಮಾತಿನ ಅಭಿಪ್ರಾಯಕ್ಕೆ ಬಹು ದೂರವಾದದ್ದಾದರೂ ನಿತ್ಯ ಜೀವವನ್ನು ಪಡೆಯಲು ಎಲ್ಲರೂ ನೈತಿಕ ಗುಣವನ್ನು ಹೊಂದಿರಬೇಕೆಂಬುದು ಸತ್ಯ. ಹೀಗಿದ್ದರೂ ಇವು ಈಗ ಪರಿಗಣನೆ ಮಾಡುತ್ತಿರುವ ನಮ್ಮ ಕರ್ತನ ಮಾತಿನ ಅರ್ಥವಾಗಿರುವುದಿಲ್ಲ. ಈಗ ನಾವು ಇದನ್ನು ಪರೀಕ್ಷಿಸಿ ನೋಡೋಣ. ನಮಗಾಗಿ ತ್ಯಜಿಸಲ್ಪಟ್ಟದ್ದು, ಕೊಡಲ್ಪಟ್ಟದ್ದು ಅಥವಾ ಮುರಿಯಲ್ಪಟ್ಟದ್ದು ಯೇಸುವಿನ ನೈತಿಕ ಪರಿಪೂರ್ಣತೆಯೇ? ಖಂಡಿತವಾಗಿಯೂ ಅಲ್ಲ. ನೈತಿಕ ಪರಿಪೂರ್ಣತೆಯನ್ನು ಮುರಿಯಲ್ಪಡುವುದು, ಒಡೆಯುವುದು, ಇಲ್ಲವೇ ವರ್ಜಿಸುವುದು ಅಥವಾ ತ್ಯಜಿಸುವುದು ನೈತಿಕವಾಗಿ ಅಪರಿಪೂರ್ಣತೆಯಾಗುವುದು ಎಂತಾಗುತ್ತದೆ. ಆದುದರಿಂದ ಆತ್ಮ ಅಥವಾ ಯೇಸುವಿನ ಮಾತಿನ ಅರ್ಥವು ನಾವು ಆತನಲ್ಲಿರುವ ದೈವಿಕ ಸ್ವಭಾವವನ್ನು ಇಲ್ಲವೇ ಆತನ ನೈತಿಕ ಗುಣಗಳನ್ನು ತಿನ್ನಬೇಕು ಎಂಬುದಲ್ಲವೆಂಬುದು ಸ್ಪಷ್ಟವಾಗುತ್ತದೆ ಎಂಬುದೇ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಂಭಾಷಣೆ ನಾವು ನೋಡ್ಬೇಕಾದ್ರೆ ಯೋಹಾನ 6ನೇ ಅಧ್ಯಾಯದಲ್ಲಿ ಸಂಪೂರ್ಣ ಮಾಹಿತಿನ ನಮಗೆ ಕೊಟ್ಟಿದ್ದಾರೆ. ಈಗ ಯೇಸು ಕ್ರಿಸ್ತರು ಅಲ್ಲಿ ನಿಂತಂತ ಶಿಷ್ಯಂದಿರಿಗೆ ಮತ್ತೆ ಅಲ್ಲಿದ್ದಂತ ಅಪೊಸ್ತಲರ್ಸ್ಗಳು ಇನ್ನು ಅನೇಕ ಮಂದಿಗೆ ನನ್ನ ಒಂದು ರಕ್ತ, ನನ್ನ ಒಂದು ಮಾಂಸನ ಸೇವನೆ ಮಾಡ್ಬೇಕು ಅಂತ ಹೇಳಿರೋ ಒಂದು ಮಾತಿನ ಶೈಲಿಲಿ ಎಲ್ರು ಕೂಡ ಏನಾಗಿದ್ದಾರೆ ಅಂತಂದ್ರೆ, ಇದು ಧರ್ಮಶಾಸ್ತ್ರ ವಿರುದ್ಧವಾದಂತ ಒಂದು ಮಾತು ಅಂತ ಅಂದ್ಬಿಟ್ಟು ನೈತಿಕವಾಗಿ ಅಂದ್ರೆ ಅದ್ರ ಅಪೋಸಿಟ್ ಆಗಿ ಮಾತಾಡೋದಕ್ಕೆ ಮಾತಾಡ್ತಾ ಇದಾರೆ. ಯಾಕೆಂದ್ರೆ ಯೇಸು ಕ್ರಿಸ್ತರ ಮುಂದೆ ಮಾತಾಡೋದು ಅಷ್ಟು ಸುಲಭ ಅಲ್ಲ ರೀ. ಯೇಸು ಕ್ರಿಸ್ತರು ಅವ್ರು ಮಾತಾಡೋದು ಮಾತ್ರ ಎಲ್ರು ಕೇಳಿಸ್ಕೊಳ್ಳೋ ತರ ಅಷ್ಟು ಒಳ್ಳೆ ಮಾತುಗಳನ್ನ ಮಾತಾಡ್ತಾ ಇದ್ರು. ಆದ್ರೆ ಈಗ ಯೇಸು ಕ್ರಿಸ್ತರನ್ನ ಒಂದು ಮಾತನ್ನ ನಿಲ್ಲಿಸಿ ಇವ್ರು ಮಾತಾಡ್ತಾ ಇದಾರೆ ಅಂತಂದ್ರೆ, ಇವ್ರ ಮೈಂಡ್ ಅಲ್ಲಿ ಏನಾಗಿದೆ ಅಂತಂದ್ರೆ ಇದು ಧರ್ಮ ವಿರುದ್ಧವಾದಂತ ಒಂದು ಮಾತು ಅಂತ ಅನ್ನೋ ಒಂದು ಅಂಶಕ್ಕೆ ಒಳಗಾಗ್ಬಿಟ್ರು. ಈಗಿರೋಂಥವ್ರಿಗೆ ಇದರ ಒಂದು ಮಾಹಿತಿ ಏನಂತಂದ್ರೆ ಪ್ರಿಯರೇ, ಈಗ ನಾವು ಪಾಠ ಎಲ್ಲ ಕೇಳಿ ನಮ್ಗೆ ಅರ್ಥ ಆಗ್ತಿದೆ. ಆದ್ರೆ ಆಗಿದ್ದಂತ ಜನರಲ್ಲಿ ಆಗ ಅವರಲ್ಲಿ ಪವಿತ್ರಾತ್ಮ ಶಕ್ತಿನೇ ಅವರಲ್ಲಿ ಇಲ್ದಿರೋಂಥ ಕಾಲಘಟ್ಟದಲ್ಲಿ ಅವ್ರಿಗೆ ಈ ಒಂದು ಮಾತಿನ ಶೈಲಿ, ನೇರವಾದಂತ ಭಾಷೆನ ಅವ್ರು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಆಗ್ತಿರ್ಲ ರೀ. ಆದ್ರೆ ನಮ್ಗೀಗ ಸುಲಭವಾಗಿ ಸರಳವಾಗಿ ನಮಗ್ ತಿಳಿಸ್ತಾ ಇದಾರೆ. ಇದರ ಅರ್ಥ ಏನಂತ ಅಂದ್ರೆ ಇದು ಒಂದು ಗುಣನ ಹೊಂದ್ಕೊಳ್ಳುವಂಥದ್ದು. ಯೇಸು ಕ್ರಿಸ್ತರನ್ನ ಯೇಸು ಕ್ರಿಸ್ತರನ್ನ ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ, ತ್ಯಜಿಸಲ್ಪಡುವುದು, ಕೊಡಲ್ಪಡುವುದು, ಮುರಿಯಲ್ಪಡುವುದು ಅಂದ್ರೆ ಏನರ್ಥ ಅಂತಂದ್ರೆ ಏನ್ ಯೇಸು ಕ್ರಿಸ್ತನ ಮುರಿದಿ ಹಂಗೆ ಇದು ಮಾಡಿ ತಿನ್ಕೊಬಿಡೋದಂತ ಅಲ್ಲ ರೀ. ಯೇಸು ಕ್ರಿಸ್ತರ ಒಂದು ಗುಣ ಇದೆಯಲ್ಲ, ಕ್ಯಾರೆಕ್ಟರ್ ಇದೆಯಲ್ಲ, ಅಂತ ಬ್ಯೂಟಿಫುಲ್ ನೇಚರ್ ಇದೆಯಲ್ಲ, ಅದನ್ನ ಅನುಭವಿಸಿ ಅದರ ಪ್ರಕಾರ ನಡೆದು ಅದರಲ್ಲಿ ದೇವರಲ್ಲಿ ಒಂದು ನಿತ್ಯ ಜೀವನ ಹೊಂದುವಂತ ಒಂದು ವಿಶೇಷವಾದಂತ ಭಾಗ ಇದೆಯಲ್ಲ, ಅದಕ್ಕೆ ಹೋಗೋದು ಪ್ರಿಯರೇ. ಇದನ್ನ ಆತ್ಮದಿಂದ ನಡೆಸುವಂತವ್ರಾಗಿರ್ಬೇಕು. ಈ ಒಂದು ಗುಣಕ್ಕಾಗೇನೆ ನಾವು ಪ್ರಯತ್ನ ಪಡ್ಬೇಕು ಪ್ರಿಯರೇ. ನೋಡಿ, ಯೇಸು ಕ್ರಿಸ್ತರನ್ನ ನಾವು ಆ ಒಂದು ಮೇಜಿಗೆ ಹೋಗ್ಬೇಕಾದ್ರೆ ಆ ಒಂದು ಮಾಂಸ ತಿನ್ನೋದು ಯಾವ್ದಕ್ ಸೂಚನೆ? ಆ ಒಂದು ಪಾತ್ರೆಯಲ್ಲಿ ಪಾನ ಮಾಡೋದು ಯಾವ್ದಕ್ ಸೂಚನೆ ಗೊತ್ತಾ? ಎಲ್ಲಾ ಕಷ್ಟ ಸಂಕಟಗಳನ್ನ ಅನುಭವಿಸ್ತೀನಿ ಕರ್ತರೆ, ನಿಮಗೋಸ್ಕರ ನಾನು ಸತ್ತಲ್ಪಟ್ಟಿದ್ದೀನಿ, ನಿಮಗಾಗಿ ನಾನು ಜೀವಿಸ್ತಿದ್ದೀನಿ ಅನ್ನೋ ಒಂದು ಮನೋಭಾವ, ಅದ್ರ ಪ್ರಕಾರ ನಡೆಯುವಂತ ಒಂದು ಗುಣ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು
ರೊಟ್ಟಿ ಸೇವನೆ ಮಾಡ್ಬೇಕಾದ್ರೆ ಪ್ರಿಯರೇ, ನನ್ನನ್ನೇ ನಾನು ಸಂಪೂರ್ಣ ನಿಮ್ಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದೀನಿ, ನಾನು ನಿಮಗೆ ದಾಸನಾಗಿದ್ದೀನಿ ಅನ್ನೋ ತರ ಒಂದು ಮನೋಭಾವ ಇರ್ಬೇಕು ಪ್ರಿಯರೇ. ಆಗಿನ ಕಾಲದಲ್ಲೆಲ್ಲ ದಾಸತ್ವಕ್ಕೊಳಗಾದಾಗ ಯಾವ ರೀತಿ ಇದ್ರು, ದಾಸರು ಅಂದ್ರೆ ಫುಲ್ ದಾಸರು, ಓನರ್ ಒಡೆಯ ಏನ್ ಹೇಳ್ತಾನೋ ಆ ತರ ಕೇಳ್ತಾ ಇದ್ರು. ಅಂತ ಒಂದು ಮನೋಭಾವ ಈಗ ನಮ್ಮಲ್ಲಿ ಇರ್ಬೇಕು. ಕ್ರಿಸ್ತನ ಮಕ್ಕಳಾಗುವಂತ ಒಂದು ಗುಣನ ಇದರಿಂದ ನಾವು ವೃದ್ಧಿ ಪಡಿಸ್ಕೋಬೇಕು ಆದ್ಮೇಲೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಬ್ರದರ್ ಎಲ್ಲಿ ಪೇಜ್ ನಂಬರ್ 169, 2ನೇ ಪ್ಯಾರ. ಹಾಗಾದರೆ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಹಾಗಾದರೆ ಆತ್ಮ ಅಥವಾ ರಕ್ತ ಮಾಂಸವೆಂದು ಇಲ್ಲಿ ಉಪಯೋಗಿಸಿರುವ ಮಾತುಗಳ ಭಾವ ಅಥವಾ ಅಭಿಪ್ರಾಯವೇನು? ಈ ಮಾತುಗಳಿಗೆ ಬೇರೆ ಕಡೆಯಲ್ಲಿರುವ ಭಾವ ಅಥವಾ ಮಹತ್ವವನ್ನೇ ಇಲ್ಲಿಯೂ ಕೊಡಬೇಕು. ಹಲವಾರು ಸತ್ಯವೇದ ವಚನಗಳು ಸಾಬೀತುಪಡಿಸಿರುವಂತೆ ರಕ್ತ ಮಾಂಸವು ಏಕರೀತಿಯಾಗಿ ಮಾನುಷ ಸ್ವಭಾವವನ್ನು ಸೂಚಿಸುತ್ತದೆ. ಮತ್ತಾಯ 16ನೇ ಅಧ್ಯಾಯ 17ನೇ ವಚನ, ಯೋಹಾನ 1ನೇ ಅಧ್ಯಾಯ 14ನೇ ವಚನ, ಕೊಲೊಸ್ಸೆ 1ನೇ ಅಧ್ಯಾಯ 22ನೇ ವಚನ, ಫಿಲೆಮೋನ 16, 1 ಕೊರಿಂಥ 15ನೇ ಅಧ್ಯಾಯ 50ನೇ ವಚನ, 1 ಪೇತ್ರ 1ನೇ ಅಧ್ಯಾಯ 24ನೇ ವಚನ ಮತ್ತು 3ನೇ ಅಧ್ಯಾಯ 18ನೇ ವಚನ ಹಾಗೂ 4ನೇ ಅಧ್ಯಾಯ 1ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ಈಗ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವು ಬೈಬಲ್ನ ತೆಗೆದು ಈ ವಾಕ್ಯಗಳನ್ನ ನಾವು ರೀಡ್ ಮಾಡೋಣ. ನೋಡಿ, ರಕ್ತ ಮಾಂಸ ಅಂದ್ರೆ ಏನು, ಅದರಿಂದ ಉಪಯೋಗ ಏನಾಗುತ್ತೆ, ಅದರ ಅಭಿಪ್ರಾಯ ಏನು, ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಎಲ್ಲಿದೆ ಅಂತಂದ್ರೆ ಈ ಒಂದು ವಾಕ್ಯಗಳಲ್ಲಿ ನಮ್ಗೆ ರೆಪ್ರೆಸೆಂಟ್ ಮಾಡಿದರೆ ಪ್ರಿಯರೇ. ನಾವೆಲ್ಲ ತಿಳಿಯೋ ಪ್ರಕಾರ ಸಾಧಾರಣವಾದಂತ ರಕ್ತ ಅಲ್ಲ ಇದು, ಸಕಲ ಜನರ ಪಾಪ ನಿವಾರಣೆ ಮಾಡಿರುವಂತ ಒಂದು ರಕ್ತ, ಸಾಧಾರಣವಾದಂತ ಮಾಂಸ ಅಲ್ಲ ರೀ ಇದು. ಇದು ಎಲ್ಲರಿಗೂ ವಿಮೋಚನೆ ಕೊಟ್ಟಂತ ಒಂದು ಈ ಒಂದು ಮಾಂಸದ ಒಂದು ಆಳವಾದಂತ ಒಂದು ಅರ್ಥ ಮತ್ತಾಯ 6ನೇ ಅಧ್ಯಾಯ ಮತ್ತೆ 16ನೇ ಅಧ್ಯಾಯ 17ನೇ ವಚನ ಓದಿ. ಆದರೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ನೋಡಿ, ಈಗ ಸೀಮೋನಲ್ಲಿ ಒಂದು ಏನೋ ಒಂದು ವಿಚಾರ ಬರುತ್ತೆ, ಏನಂತಂದ್ರೆ ಕ್ರಿಸ್ತನು ಯಾರು ಅನ್ನೋ ಒಂದು ಪ್ರಶ್ನೆಗೆ, ಕರ್ತನು ಯಾರು ಅಂತ ಹೇಳೋ ಒಂದು ಪ್ರಶ್ನೆಗೆ ಉತ್ತರ ತಕ್ಷಣ ಯಾರು ಹೇಳ್ತಾನೆ ಅಂದ್ರೆ ಪೇತ್ರ ಹೇಳ್ಬಿಡ್ತಾರೆ, ಸೀಮೋನ್ ಮಗನೇ ಪೇತ್ರನು. ಸೊ ಆಗ ಇದು ಸುಮ್ನೆ ಹಂಗೆ ಸರಳವಾಗಿ ಏನೋ ಒಂದು ದೇವರಾತ್ಮವನಲ್ಲಿ ಇತ್ತು ಅಂತಲ್ಲ ರೀ, ಸಾಧಾರಣವಾದಂತ ಮನುಷ್ಯ, ಶಿಷ್ಯ, ಆ ಅಪೊಸ್ತಲರಿಗೆ ನೇಮಕ ಆಗಿರುವಂತ ಒಂದು ಮನುಷ್ಯನಾಗಿ ಇದ್ದಂತ ವ್ಯಕ್ತಿ. ಅವರು ತಕ್ಷಣ ಈ ಮಾತು ಹೇಳಿದ ತಕ್ಷಣನೇ ಆತನಲ್ಲಿ ಆ ಮಾತು ಅವನ ಬಾಯಿಂದ ಬಂದಿದ್ದಲ್ಲ, ದೇವರಾತ್ಮನಿಂದ ಒಂದು ವಿಶೇಷವಾದಂತ ರೀತಿಯಲ್ಲಿ ಸಂತೈಸುವಂತ ಒಂದು ಮಾತಿನ ಶೈಲಿ, ಇದೆಲ್ಲ ಬರೋದು ಯಾವ್ದ್ರಿಂದ ಅಂದ್ರೆ ದೇವರಾತ್ಮನಿಂದಲೇ ಪ್ರಿಯರೇ. ಈಗ ನಿಮ್ಮಲ್ಲೂ ಕೂಡ ಇದೇ ತರ ಒಂದು ಆಗಿರುತ್ತೆ. ಈಗ ನೋಡಿ, ಯಾರಾದ್ರೂ ನೊಂದಂತ ಒಂದು ಕುಟುಂಬಕ್ಕೆ ನೀವು ಸಂಧಿಸಿದಾಗ ಅವರಲ್ಲಿ ಅವ್ರ ಹತ್ರ ನೀವು ಚೈತನ್ಯ ಭರಿತವಾದಂತ ಮಾತನ್ನ ಮಾತಾಡ್ಬೇಕಾದ್ರೆ ಇದೇ ನಿಮ್ಮಿಂದ ಬಂದಿತ್ತಾ ಏನೋ ಗೊತ್ತಿಲ್ಲ, ಏನೋ ಒಂದು ಧೈರ್ಯನ ಹೇಳ್ಬಿಟ್ಟೆ, ಆ ಒಂದು ಮಾತಲ್ಲಿ ಅವ್ರಿಗೆ ಧೈರ್ಯ ಬಂದ್ಬಿಡ್ತು ಅನ್ಬಿಟ್ಟು ನಾವೆಲ್ಲ ಹೇಳ್ತೀವಲ್ಲ, ಇದು ನಮ್ಮಿಂದ ಬಂದಿದ್ದಲ್ಲ ರೀ, ದೇವರಾತ್ಮದಿಂದಲೇ ಬಂದಿದ್ದು. ಇದೇ ಪ್ರಕಾರ ಅಲ್ಲೂ ಕೂಡ ನಡೆದಿರೋದು. ಸೊ ಆದ್ರಿಂದ ಪ್ರಿಯರೇ, ಕ್ರಿಸ್ತನ ಒಂದು ರಕ್ತ ಮಾಂಸಕ್ಕೆ ನಾವು ಅಷ್ಟು ಶ್ರೇಷ್ಠತೆನ ನಾವು ಕೊಡಬೇಕು. ಅವರ ಒಂದು ವಿಶೇಷವಾದಂತ ಒಂದು ಗುಣದಲ್ಲಿ ನಾವು ಬೆರಿತಿರ್ಬೇಕು. ಯೋಹಾನ 1ನೇ ಅಧ್ಯಾಯ 14ನೇ ವಚನ ಓದಿ. ಬೇರೆ ಸಹೋದರ ಸಹೋದರಿ ಯಾರು ಎಲ್ರು ಬೈಬಲ್ ತೆಗಿಬೇಕು. ಟೆಕ್ಸ್ಟ್ ಬುಕ್ ಇಲ್ಲ, ಓಕೆ, ಬಟ್ ಇವತ್ತು ಬೈಬಲ್ ಎಲ್ಲರ ಹತ್ರನೂ ಇದೆ ಅಲ್ವಾ. ಸೊ ಆದಷ್ಟು ಎಲ್ಲ ಸಹೋದರ ಸಹೋದರಿಯರು ಈ ಒಂದು ಪ್ರಭುರಾತ್ರಿ ಭೋಜನದ ಹತ್ತಿರ ಸಂದರ್ಭದಲ್ಲಿ ನಾವು ಇದೆಲ್ಲ ವಾಕ್ಯಗಳನ್ನ ಧ್ಯಾನ ಮಾಡಿ ಕ್ರಿಸ್ತನ ಒಂದು ಗುಣಗಳನ್ನ ನಾವು ಅನುಭವಿಸುವಂತರಾಗಿರ್ಬೇಕು. ನೆಕ್ಸ್ಟ್ ಬೈಬಲ್ ಓದಿ. ಯಾರು ಓದ್ತೀರಾ? ಚಿತ್ರಾ ಸಿಸ್ಟರ್, ದೇವಿ ಸಿಸ್ಟರ್, ಮಂಜುಳಾ ಸಿಸ್ಟರ್, ಮುತ್ತುರಾಜ್ ಬ್ರದರ್, ಪ್ರಸನ್ನ ಬ್ರದರ್, ರೇಷ್ಮಾ ಸಿಸ್ಟರ್, ಸರೋಜಾ ಸಿಸ್ಟರ್. ಓದಿ ಯೋಹಾನ 1ನೇ ಅಧ್ಯಾಯ 14ನೇ ವಚನ ಓದಿ ಪ್ರಸನ್ನ ಬ್ರದರ್. ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು.
ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದು ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ನೋಡಿ, ಯಾರ ಬಗ್ಗೆ ಮಾತಾಡ್ತಾ ಇರೋದು? ರಕ್ತ ಮಾಂಸ ಹೊಂದಿರುವಂತ ವ್ಯಕ್ತಿ ಯೇಸು ಕ್ರಿಸ್ತರ ಬಗ್ಗೆನೇ ಹೇಳ್ತಾ ಇರೋದು ಪ್ರಿಯರೇ. ಇವರು ಏನಾಗಿದ್ದಾರೆ ಅಂತಂದ್ರೆ, ನಮಗೋಸ್ಕರ ಎಲ್ಲಾ ತ್ಯಜಿಸಿ ಮನುಷ್ಯನ ರೀತಿಯಲ್ಲಿ ಬಂದು ಅವರು ಯಾರ ಜೊತೆ ಇದ್ರು ಅಂದ್ರೆ ಮನುಷ್ಯ ಸಂಗಡ ಇದ್ಕೊಂಡು ತಂದೆಯ ಬಳಿಯಲ್ಲಿ ತಂದೆಗೆ ತಕ್ಕ ಮಗನಾಗಿರುವಂತ ಒಂದು ವಿಶೇಷವಾದಂತ ಸತ್ಯನ ಅವರಲ್ಲಿ ಇಟ್ಕೊಂಡು ಎಲ್ರಿಗೂ ಕೃಪೆಯಿಂದ ಸತ್ಯದಿಂದ ಅವ್ರನ್ನ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ನಡೆಸಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಂಥ ಒಂದು ಶ್ರೇಷ್ಠತೆ, ಇಂಥ ಒಂದು ಒಳ್ಳೆ ಮನೋಭಾವ ಕ್ರಿಸ್ತನ ಒಂದು ಗುಣದಲ್ಲೇ ಇರೋದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಸ್ನಾನಿಕ ಅಂತ ಯೋಹಾನನು ಕೂಡ ಹೇಳುವಂತ ಒಂದು ಮಾತನ್ನ ನಾವಿಲ್ಲಿ ಥಿಂಕ್ ಮಾಡ್ಬೋದು. ಈ ಯೋಹಾನನೇ ಬೇರೆ, ಸ್ನಾನಿಕನಂತ ಯೋಹಾನ ಬ್ಯಾಪ್ಟಿಸಮ್ ಒಂದಂತ ವ್ಯಕ್ತಿ, ಬ್ಯಾಪ್ಟಿಸಮ್ ಮಾಡ್ದಂತ ಒಬ್ರು ವ್ಯಕ್ತಿ. ಅವರು ಈಗೋ ಯಜ್ಞಕ್ಕೆ ಬೇಕಾದಂತ ಕುರಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಈಗ ಆಗಿನ ಕಾಲದಲ್ಲೆಲ್ಲ ಹೋಮ ಹವನಕ್ಕೆಲ್ಲ ಕುರಿಗಳನ್ನ ಪ್ರಾಣಿಗಳನ್ನ ಏನು ಶಕ್ತಿ ಇಲ್ದ ಪಾರಿವಾಳನೋ ಹಿಡ್ಕೊಂಡು ಬಂದು ಬಲಿ ಕೊಟ್ಬಿಟ್ಟು ಏನ್ ಮಾಡ್ತಿದ್ರು ಅಂತಂದ್ರೆ ಅವ್ರ ಪಾಪನ ಹೇಳ್ಕೊಡ್ತಾ ಇದ್ರು. ಆ ತರ ಎಲ್ಲ ಇತ್ತು. ಕಷ್ಟಪಟ್ಟು ತಗೊಂಡ್ಬರ್ತಾ ಇದ್ರು. ಮನೇಲಿ ಇದ್ದಿದ್ ಒಂದು ವಸ್ತುನ ಕಡ್ದು ಇದೆಲ್ಲ ಈ ತರ ಮಾಡ್ತಾ ಇದ್ರು. ಆಗ ಅವ್ರಲ್ಲಿ ಸ್ವಲ್ಪ ಫೀಲಿಂಗ್ಸ್ ಎಲ್ಲ ಇತ್ತು ರೀ. ಬರ್ತಾ ಬರ್ತಾ ಅದು ಫೀಲಿಂಗ್ಸ್ ಹೊಂಟೋಯ್ತು. ಬಟ್ ನಮ್ಮ ರಕ್ಷಕರು ರಕ್ತ ಮಾಂಸ ಹೊಂದಂತ ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಿಯರೇ ಎಲ್ಲಾ ತ್ಯಜಿಸಿ ಬಂದಿದ್ದಾರೆ ಅಂತಂದ್ರೆ, ಅವರ ರಕ್ತ ಸಾಧಾರಣವಾದಂತ ರಕ್ತ ಮಾಂಸ ಅಲ್ಲ ರೀ, ಶ್ರೇಷ್ಠವಾದದ್ದು, ಅತಿ ಅಮೂಲ್ಯವಾದದ್ದು. ಇದನ್ನ ನಾವು ಧ್ಯಾನ ಮಾಡ್ತಾ ಇರೋದ್ರಿಂದ ನಾವು ಧನ್ಯವೇ ಮಕ್ಕಳುಗಳಾಗಿದ್ದೀವಿ ಪ್ರಿಯರೇ, ಧನ್ಯೋಸ್ತ್ರೀಯ ಮಕ್ಕಳಾಗಿದ್ದೀವಿ. ನೋಡಿ, ಇನ್ನೊಂದು ವಾಕ್ಯ ಓದೋಣ. ಕೊಲಸ್ಯ 1:22. ಕೊಲೆಷಿಯನ್ಸ್ 1st chapter 22nd verse ಅಲ್ಲಿ, ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಾನದಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ತಂದೆ ದೇವರು ಒಂದ್ ಕಡೆ ನಿಂತಿದ್ದಾರೆ, ಯೇಸು ಕ್ರಿಸ್ತರು ಒಂದ್ ಕಡೆ ನಿಂತಿದ್ದಾರೆ. ಯೇಸು ಕ್ರಿಸ್ತರು ನಮಗೋಸ್ಕರ ಏನ್ ಮಾಡ್ತಾರೆ? ಕಾಂಪ್ರಮೈಸ್ ಮಾಡಿಸಿದಾರಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸಂಧಾನನ ಏರ್ಪಡಿಸಿದ್ದಾರೆ. ಈಗ 2 ವ್ಯಕ್ತಿ ಜಗಳ ಆಡ್ತಾ ಇದಾರೆ ಅನ್ಕೊಳ್ಳಿ. 2 ವ್ಯಕ್ತಿ ಬರೀ ಜಗಳ. ಆಗ ಅವರಿಬ್ರು ಕಾಂಪ್ರಮೈಸ್ ಆಗ್ತಾರ? ಬೇರೆ ಒಬ್ಬ ವ್ಯಕ್ತಿ ಬರಬೇಕು, ಬಂದು ಅವರ ಕಷ್ಟ ಸಂಕಟಗಳನ್ನೆಲ್ಲ ಕೇಳ್ಬೇಕು, ಇವ್ರ ಪರವಾಗಿರುವಂತದನ್ನೆಲ್ಲ ಕೇಳಿ ಇವ್ರ ಮಧ್ಯದಲ್ಲಿ ನಿಂತಿ ಸಂಧಾನನ ಮಾಡುವಂತವ್ರು ವ್ಯಕ್ತಿ. ಜಡ್ಜ್ಮೆಂಟ್ ಅಂದ್ರೆ ಜಡ್ಜ್ಮೆಂಟ್ ಆ ತರ. ಈ ತರ ಜಡ್ಜ್ಮೆಂಟ್ ನಮ್ಗೆ ಯಾರಪ್ಪ ಕೊಡ್ತಾ ಇದಾರೆ ಅಂದ್ರೆ ಈಗ ನೋಡಿ, ತಂದೆ ದೇವರು ಮತ್ತೆ ಮನುಷ್ಯ ಕುಲ ತಂದೆ ದೇವ್ರನ್ನ ಕಣ್ಣೆತ್ತಿ ನೋಡೋದ, ತಲೆ ಎತ್ತು ನೋಡಕ್ ಆಗ್ತಾ ಇಲ್ಲ ರೀ. ಪಾಪದಲ್ಲಿ ಬಿದ್ದಿರೋದ್ರಿಂದ ನಾವೇನಾಗ್ಬಿಟ್ಟಿದೀವಿ? ತಲೆ ಬಗ್ಗಿಸ್ಬಿಟ್ಟಿದೀವಿ. ಎಕ್ಸಾಂಪಲ್, ಬೇಸಿಕ್ ಕ್ಲಾಸ್ ಪಿರಮಿಡ್ ಆಫ್ ಗೀಜಾ ಪಾಠ ಗೊತ್ತಲ್ಲ? ಪಿರಮಿಡ್ ಆಫ್ ಗೀಜಾದೊಳಗಡೆ ಹೋಗ್ಬೇಕು ಅಂದ್ರೆ, ಗಾಜಾದೊಳಗಡೆ ಹೋಗ್ಬೇಕು ಅಂತಂದ್ರೆ ತಲೆ ಬಗ್ಗಿಸ್ಕೊಂಡೇ ಹೋಗ್ಬೇಕು. ಹಂಗೇನೆ ದೇವ್ರ ಹತ್ರ ನಾವ್ ಯಾರು ತಲೆ ಎತ್ತಕ್ಕಾಗಲ್ಲ ರೀ ಪ್ರಿಯರೇ. ನಾವೆಲ್ರು ಇಂತ ಘನಘೋರವಾದಂತ ಪಾಪದ ಒಂದು ಮರಳಿನಲ್ಲಿ ಸಿಲುಕಿ ಪಾಪದಲ್ಲೇ ಇದೀವಿ. ಬಿಡುಗಡೆನ ಹೊಂದಬೇಕು ಅಂದ್ರೆ ಕ್ರಿಸ್ತನ ಅನುಸರಿಸ್ಬೇಕು. ಯೇಸು ಕ್ರಿಸ್ತನ ನಮ್ಗೇನಾಗಿದ್ದಾರೆ ಅಂತಂದ್ರೆ ಸಂಧಾನನ ಮಾಡೋದಕ್ಕೋಸ್ಕರ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ, ನಮ್ನ ಪರಿಶುದ್ಧರು, ಇವ್ರು ನಿರ್ದೋಷಿ, ಇವ್ರು ನಿರಪರಾಧಿ ಅಂತ ಅನ್ಬಿಟ್ಟು ನಮಗಾಗಿ ವಾದ ಮಾಡ್ತಾ ಇದಾರೆ ಪ್ರಿಯರೇ. ನೋಡಿ, ಎಂತ ಶ್ರೇಷ್ಠವಾದಂತ ಆ ಒಂದು ರಕ್ತ ಮಾಂಸದ ಮೇಲೆ ನಾವು ನಂಬಿಕೆ ಇಡ್ಬೇಕು, ಪ್ರೀತಿನ ಇಡ್ಬೇಕು. ಪಾಪಿಷ್ಠರಾದಂತ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲಾ ಪ್ರಯಾಸ ಪಡ್ತಿರೋಂತ ಕ್ರಿಸ್ತನ್ನ ನಾವು ಪ್ರೀತಿಯಿಂದ ನಾವು ನೋಡ್ಬೇಕಾಗಿದೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇನ್ನೊಂದು ವಾಕ್ಯ ನಾವು ನೋಡುವಂತರಾಗಿರೋಣ. ಕೊರಿಂಥಿಯನ್ಸ್ 15th chapter 50 verse. ಕೊಲಸ್ಯದವರಿಗೆ, ಕೊರಿಂಥದವರಿಗೆ 15ನೇ ಅಧ್ಯಾಯ 50ನೇ ವಚನ ಓದಿ. ಒಂದು ಕೊರಿಂಥ
1 ಕೊರಿಂಥ 15:50 ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಓದಿ ಪ್ರಸನ್ನ ಬ್ರದರ್. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ರಕ್ತ ಮಾಂಸ ಯಾರ್ದು ಅಂತಂದ್ರೆ ನಮ್ ರಕ್ತ ಮಾಂಸದ ಬಗ್ಗೆ ಹೇಳ್ತಾ ಇರೋದು. ನಮ್ಮ ರಕ್ತದಲ್ಲಿ ಬರೀ ಪಾಪ ತುಂಬಿದೆ, ನಮ್ಮ ಮಾಂಸದಲ್ಲಿ ಬರೀ ಅನೀತಿನೇ ತುಂಬಿದೆ ಪ್ರಿಯರೇ. ಆದ್ರಿಂದ ಈ ಒಂದು ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಆದ್ರಿಂದ ನಾವು ಆತ್ಮಿಕವಾದಂತ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಯೇಸು ಕ್ರಿಸ್ತನ ನಡೆದು ತೋರಿಸಿದಂತ ಆ ಒಂದು ರಕ್ತ ಮಾಂಸದಕ್ಕೆ ನಾವು ಗೌರವನ ಕೊಟ್ಟು ಆತ್ಮಿಕವಾದಂತ ಒಂದು ದೇಹನ ಹೊಂದಿದ್ರೇನೆ ನಾವು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ. ಇನ್ನೊಂದು ವಾಕ್ಯ ಓದಿ, 1 ಪೇತ್ರ 1:24 ವಚನ. 1 ಪೇತ್ರ 1:24 ವಚನ ಓದಿ ಸರೋಜ ಸಿಸ್ಟರ್. 24 ಬ್ರದರ್. ಹೌದು ಸಿಸ್ಟರ್. 1 ಪೇತ್ರ 1:24 ವಚನ. ಹೂವಿನಂತದೆ ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು. ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆಯಷ್ಟೇ. ಈ ಮಾತು ಯಾವುದೆಂದರೆ, ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಸಿಸ್ಟರ್ ಇನ್ನೊಂದ್ಸರಿ ಓದ್ತೀರಾ? ಕಟ್ ಆಗೋಯ್ತು. ಬ್ರದರ್. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು. ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆಯಷ್ಟೇ. ಆ ಮಾತು ಯಾವುದೆಂದರೆ, ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ನಮಗೆ ಸಾರಲ್ಪಟ್ಟಂತ ಸುವಾರ್ತೆ ವಾಕ್ಯವೇ. ನೋಡಿ, ನರಜಾತಿಗಳೆಲ್ಲ ಏನಾಗಿದ್ದಾರೆ ಅಂತಂದ್ರೆ ಹುಲ್ಲಿನ ಹಾಕಿದಾರಂತೆ. ಹುಲ್ಲು ಒಂದು ಸೀಸನ್ ಬಿಟ್ಟು ಇನ್ನೊಂದು ಸೀಸನ್ ಬರ್ತಿದಂಗೆನೆ ಹುಲ್ಲು ನಶಿಸಿ ಹೋಗುತ್ತೆ ಪ್ರಿಯರೇ. ಹಾಗಿರ್ಬೇಕಾದ್ರೆ ನಮ್ಮ ಒಂದು ಮಾತು ಅದು ಅಷ್ಟೇನು ಇದೇ ಇಲ್ಲ. ಬಟ್ ಆದ್ರೆ ಯೇಸು ಕ್ರಿಸ್ತರ ಒಂದು ಗುಣನ ನೋಡಿ ಇದ್ರಲ್ಲಿ ಹೇಳ್ತಾರೆ ನೋಡಿ. ಒಂದು ವಾಕ್ಯ ಇದೆ, ಒಂದು ನಿಮಿಷ. ಒಂದು ವಾಕ್ಯ ಎಲ್ಲಿ ಬರುತ್ತೆ ಗೊತ್ತಾ? ಮತ್ತಾಯ 24:35 ವಚನ ಓದಿ. 24:35 ಓದಿ. ಅದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ. ಭೂಮಿಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ನೋಡಿದ್ರ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ತುಂಬಾ ಇಂಪಾರ್ಟೆಂಟ್ ವಾಕ್ಯ ರೀ ಇದು. ಭೂಮಿ ಆಕಾಶಗಳು ಅಳೆದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಯೇಸು ಕ್ರಿಸ್ತ ನುಡಿದಂತ ಮಾತುಗಳು ಅಷ್ಟು ಗಂಭೀರವಾದದ್ದು, ಅಷ್ಟು ಘನಭರಿತವಾದಂಥದ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಂಥ ಒಂದು ಶ್ರೇಷ್ಠವಾದಂತ ಒಂದು ಮಾತುಗಳನ್ನ ಕೇಳಿ ನಾವು ಈ ಒಂದು ರಕ್ತ ಮಾಂಸನ ನಾವು ಸೇವನೆ ಮಾಡ್ಬೇಕಾದ್ರೆ ನಮ್ಮ ಆತ್ಮಿಕವಾಗಿಯೂ ಸತ್ಯಕ್ಕೆ ತಕ್ಕ ಹಾಗೆ ನಾವು ಸೇವಿಸ್ಬೇಕು. ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೋಬೇಕು, ಶೋಧಿಸ್ಬೇಕು, ನಮ್ಮಲ್ಲೆಲ್ಲ ತಪ್ಪಿದ್ಯಾ ಅದನ್ನ ಸರಿಪಡಿಸ್ಕೋಬೇಕು. ಕ್ರಿಸ್ತನ ಮೇಜಿಗೆ ನಾವು ಪರಿಪೂರ್ಣವಾಗಿ ನಾವು ಹೋಗೋದಕ್ಕೆ ಸಿದ್ಧರಾಗ್ಬೇಕು ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ನಾವು ಏನ್ ಮಾಡೋಣ? ನೆಕ್ಸ್ಟ್ ಪ್ಯಾರಾ ಇನ್ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಬೇರೆ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ನಾವು ಈಗ ರಕ್ತ ಮಾಂಸ ಎಂಬ ಪದದ ಅರ್ಥ ವಿವರಣೆಗೆ ಪ್ರಯತ್ನಿಸಿ ನೋಡಿ. ಇದು ಎಲ್ಲಾ ಷರತ್ತುಗಳಿಗೆ ಸರಿ ಹೊಂದಿ ಪೂರ್ಣವಾಗುತ್ತದೋ ಇಲ್ಲವೋ ಎಂಬುದನ್ನು ನೋಡೋಣ. ಲೋಕದ ಜೀವಕ್ಕೋಸ್ಕರವಾಗಿ ತ್ಯಜಿಸಲ್ಪಟ್ಟಿದ್ದು, ಕೊಡಲ್ಪಟ್ಟದ್ದು, ಇಲ್ಲವೇ ಮುರಿಯಲ್ಪಟ್ಟದ್ದು ಯೇಸುವಿನ ಮಾನುಷ್ಯ ಸ್ವಭಾವವೇ. ನಿಜವಾಗಿಯೂ ಹೌದು. ನಮ್ಮೆಲ್ಲರಿಗೋಸ್ಕರ ಈಡಾಗಿ ಒಪ್ಪಿಸಿಕೊಡಲು ಆತನು ದೇವದೂತರಿಗಿಂತಲೂ ಸ್ವಲ್ಪವೇ ಕಡಿಮೆಯಾದ ನಮ್ಮ ಮಾನುಷ್ಯ ಸ್ವಭಾವವನ್ನು ತೆಗೆದುಕೊಂಡನು. ಆತನು ತನ್ನ ಮಾನುಷ್ಯ ಸ್ವಭಾವವನ್ನು ನಮ್ಮಗಳ ಮಾನುಷ್ಯ ಸ್ವಭಾವಕ್ಕೆ ಈಡಾಗಿ ಅರ್ಪಿಸಿದನು. ಆತನು ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡನು. ಆತನು ನಮಗಾಗಿ ತನಗಿರುವುದೆಲ್ಲವನ್ನು ಕೊಟ್ಟುಬಿಟ್ಟನು. ಮತ್ತಾಯ 13:44 ವಚನ.
ಒಬ್ಬ ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಒಬ್ಬ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 21ನೇ ವಚನ. ನಮಗಾಗಿ ತನ್ನ ಮನುಷ್ಯ ಸ್ವಭಾವವನ್ನು ಈಡು ಬಲಿಯಾಗಿ ಅರ್ಪಿಸುವುದರಲ್ಲಿ ಮನುಷ್ಯನಾದ ಕ್ರಿಸ್ತ ಯೇಸುವು ನಮಗೆ ಬದಲಿಯಾಗಿ ನಮ್ಮನ್ನು ಪ್ರತಿನಿಧಿಸಿದ್ದನು. ಹಾಗಾದರೆ ಇಲ್ಲಿ ಉಪಯೋಗಿಸಿರುವ ಪದದಲ್ಲಿ ವ್ಯಕ್ತವಾಗಿರುವ ಷರತ್ತುಗಳಿಗೆ ಈ ವ್ಯಾಖ್ಯಾನವು ಸರಿಹೊಂದುವುದಾದರೆ ಇದು ಒಡೆಯನ ಉಪದೇಶದ ಅಭಿಪ್ರಾಯದ ಸರಿಯಾದ ಭಾವ ಅಥವಾ ಅರ್ಥವೆಂಬುದನ್ನು ತೋರಿಸಿಕೊಡುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಷ್ಟೊತ್ತು ನಾವು ರಕ್ತ ಮಾಂಸದ ಬಗ್ಗೆ ಒಂದು ವಾಕ್ಯದ ಬಳಿ ನಾವು ನೋಡಿದ್ವಿ. ನೋಡಿ, ಯೇಸು ಕ್ರಿಸ್ತರ ಒಂದು ರಕ್ತ ಮಾಂಸದಲ್ಲಿ ನಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ, ಯಾವ ರೀತಿ ಮುರಿದಿ ಇದನ್ನ ನಾವು ಮಾಡಿ ಸೇವಿಸ್ತಿದೀವಿ ಅನ್ನೋ ಒಂದು ಭಾವನೆನ ನಾವು ತಿಳ್ಕೊಳ್ಳೋಂತವ್ರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಯೇಸು ಕ್ರಿಸ್ತರು ಬಂದು ಅವರು ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ನಮಗಾಗಿ ಆ ಒಂದು ಶಿಲ್ಬೆನ ಹೊತ್ತೋವರೆಗೂ ಕೂಡ ಏನಾಗಿದ್ರು ಅಂದ್ರೆ ಮನುಷ್ಯನಾಗೇನೆ ಇದ್ರು. ನೋಡಿ, ಒಂದು ನಾವು ಫಾರ್ಮುಲಾನ ನಾವು ಥಿಂಕ್ ಮಾಡೋಣ. ಈಗ ನೋಡಿ ಯಾವ್ದಾದ್ರು ಒಂದು ಮ್ಯಾಕ್ಸ್ ಸಾಲ್ವ್ ಆಗ್ಬೇಕು ಅಂತಂದ್ರೆ ಫಾರ್ಮುಲಾ ಹಾಕಿದ್ರೇನೆ ಅದು ಸಾಲ್ವ್ ಆಗೋದಕ್ಕೆ ಸಾಧ್ಯ. ಅದೇ ಪ್ರಕಾರ ಈ ಒಂದು ಬೈಬಲ್ ನಲ್ಲಿ ನೀತಿ ಏನಾಗಿತ್ತು ಅಂತಂದ್ರೆ, ಆಲ್ರೆಡಿ ಮೊದ್ಲೇ ನೀತಿ, ಒಂದು ಕಣ್ಣಿಗೆ ಒಂದು ಕಣ್ಣು, ಒಂದು ಕೈಗೆ ಒಂದು ಕೈ, ಒಂದು ಕಾಲ್ಗೆ ಒಂದು ಕಾಲು, ಒಂದು ಹಲ್ಲಿಗೆ ಒಂದು ಹಲ್ಲು ಅನ್ನೋ ಒಂದು ನೀತಿ ದೇವ್ರು ಆಲ್ರೆಡಿ ರೂಪಿಸ್ಬಿಟ್ಟಿದ್ರು. ಈಗ ಒಬ್ಬ ಮನುಷ್ಯ ತಪ್ಪು ಮಾಡ್ದ ಅಂತಂದ್ರೆ ಅವನಿಗೆ ಇನ್ನೊಂದು ತಪ್ಪು ಮಾಡದಿರೋಂತ ಒಂದು ಜೀವನ ಬಲಿ ಕೊಡ್ಲೇಬೇಕಾಗಿತ್ತು. ಈ ಒಂದು ಬಲಿನ ಯಾರು ಕೊಡ್ಬೇಕಾಗಿತ್ತು ಅಂದ್ರೆ ಯೇಸು ಕ್ರಿಸ್ತರೇ ಕೊಡ್ಬೇಕಾಗಿತ್ತು ಪ್ರಿಯರ. ಅವ್ರು ಬಿಟ್ಟು ಬೇರೆ ಇನ್ಯಾರು ಕೂಡ ಬಂದಿದ್ರು ಕೂಡ ಈ ತರ ಆಗಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಥಿಂಕ್ ಮಾಡಿ, ಬೇರೆ ಯಾವ್ದಾದ್ರು ದೂತರಲ್ಲಿ ಬೇರೆ ಬೇರೆ ತರ ವರ್ಗದ ದೂತರುಗಳನ್ನ ಯಾರನ್ನಾದ್ರೂ ಕಳಿಸ್ಬೋದಾಗಿತ್ತು ಅಂದ್ರೆ ಇಲ್ಲ ರೀ, ಆಗ್ತಾನೆ ಇಲ್ಲ. ಯಾರು ಕೂಡ ಇಷ್ಟು ಟಾಲರೇಟ್ ಮಾಡಿ ಈ ರೀತಿ ಜಯಶಾಲಿಗಳಾಗೋದಕ್ಕೆ ಅವರಲ್ಲಿ ಇಂತ ಒಂದು ಸ್ಟ್ಯಾಮಿನಾನೇ ಇರ್ತಿರ್ಲಿಲ್ಲ. ತಂದೆ ದೇವ್ರಿಗೆ ಗೊತ್ತಿತ್ತು, ನನ್ನ ಮಗನಾಗಿರೋಂತ ಯೇಸು ಕ್ರಿಸ್ತರೇ ಈ ಕೆಲಸ ಮಾಡೋದಕ್ ಸಾಧ್ಯ, ಸಾಮರ್ಥ್ಯ ಹೊಂದಿರೋರು ಇವ್ರೊಬ್ರೇ ಅನ್ಬಿಟ್ಟೆನೆ ತನ್ನ ಮಗನ್ನ ನಮ್ಗಾಗಿ ಕೊಟ್ರು ಪ್ರಿಯರೇ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಾನು ಕೂಡ ನಮಗೋಸ್ಕರ ದೇವರ ಒಟ್ಟಿಲಿ ಬಿಟ್ಟಿದ್ದಾರೆ. ನೋಡಿ, ಒಂದು ವಾಕ್ಯನು ಕೂಡ ಕೊಟ್ಟಿದ್ದಾರೆ ನೋಡಿ, ಮತ್ತಾಯ 13ನೇ ಅಧ್ಯಾಯ 44ನೇ ವಚನ ಓದಿ. ಮತ್ತಾಯ 13ನೇ ಅಧ್ಯಾಯ 44ನೇ ವಚನ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕೊಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ನೋಡಿದ್ರ, ಇದು ಯಾರು ಅಲ್ಲ ರೀ, ನಮ್ ಯೇಸು ಕ್ರಿಸ್ತರು. ನಮ್ ಯೇಸು ಕ್ರಿಸ್ತರು ಏನ್ ಮಾಡ್ಬಿಟ್ರು ಅಂತಂದ್ರೆ, ಈ ಹೊಲನ ನೋಡಿದ್ರು ಅಂದ್ರೆ ಏನು, ಈ ಲೋಕನ ನೋಡಿದ್ರು, ಈ ಜನರನ್ನ ನೋಡಿದ್ರು, ಈ ಜನರಲ್ಲಿ ಸಾಗರ್ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂದ್ರೆ ಲೋಕನ, ಇಡೀ ಪ್ರಪಂಚನ ನೋಡಿದ್ರು. ಈ ಪ್ರಪಂಚದಲ್ಲಿರುವಂತ ಈ ಹೊಲದಲ್ಲಿರುವಂತ ಈಗ ಹೊಲ ಅಂದಾದ್ಮೇಲೆ ಏನ್ ಇರುತ್ತೆ, ಬೆಳೆಗಳೆಲ್ಲ ಇರುತ್ತೆ ರೀ. ಅದೇ ತರ ಬೆಳೆ ಯಾರು, ನಾವೇ. ನಮ್ಮನ್ನ ನೋಡಿ ತುಂಬಾ ಖುಷಿ ಪಟ್ಟು ನಮ್ನೆಲ್ಲಾರನು ಕೂಡ ಅಷ್ಟ ಹತ್ರದಿಂದ ಇರ್ಬೇಕು, ನೋಡ್ಬೇಕು, ಅವ್ರನ್ನ ಪ್ರೀತಿ ಮಾಡೋದ್ರಿಂದ ಅವ್ರ ನಾಶ ಆಗ್ಬಾರ್ದು ಅನ್ನೋ ಒಂದು ಮಮತೆಯಿಂದ ಏನ್ ಮಾಡಿದ್ರು ಅಂದ್ರೆ ತನ್ನ ಬದುಕನ್ನೇ ಮಾರ್ಕೊಂಡ್ಬಿಟ್ರಂತೆ. ಯಾರು ಈಗ ಯೇಸು ಕ್ರಿಸ್ತರು ತನ್ಗೆ ಅವ್ರಿಗೆ ಶ್ರೇಷ್ಠ ಅಂದ್ರೆ ಏನ್ ಗೊತ್ತಾ, ಜೀವ ರೀ. ಈಗ ನಮ್ ಮನುಷ್ಯರಿಗೆ ನಿನ್ಗೇನಪ್ಪಾ ತುಂಬಾ ವ್ಯಾಲ್ಯೂ ಥಿಂಗ್ಸ್ ಅಂತ ಕೇಳಿದ್ರೆ ಕಾರು, ಮನೆ, ಬಂಗ್ಲೆ ಅದಲ್ಲ ರೀ. ಆ ಮನುಷ್ಯನ್ಗೆ ವ್ಯಾಲ್ಯೂ ಥಿಂಗ್ಸ್ ಯಾವ್ದು ಗೊತ್ತಾ, ಈ ಜೀವ ಶ್ವಾಸ ತಕೊಂಡು ಬಿಡೋದು. ಈ ಜೀವನೇ ಅವ್ರಿಗೆ ವ್ಯಾಲ್ಯೂ. ಈಗ ಜೀವ ಇಲ್ಲ ಅಂದ್ರೆ ಏನು, ಡೆಡ್ ಬಾಡಿ, ಏನು ಯೂಸ್ ಇಲ್ಲ. ಇದನ್ನೇ ದೇವ್ರು ಯೇಸು ಕ್ರಿಸ್ತ ಏನ್ ಮಾಡ್ಬಿಟ್ರು ಅಂದ್ರೆ ಕೊಟ್ಟು ನಮ್ಮನ್ನ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರ, ನಾವು ಆಲ್ರೆಡಿ ಸೇಲ್ ಆಗೋಗಿದ್ದೀವಿ, ಸೋಲ್ಡ್ ಆಗೋಗ್ಬಿಟ್ಟಿದೀವಿ. ಈಗ ನಾವು ನಮಗೋಸ್ಕರ ನಾವು ಬದುಕೋದಲ್ಲ ರೀ, ಕ್ರಿಸ್ತನ್ಗೋಸ್ಕರ ಬದುಕುವಂತ ಮಕ್ಕಳಾಗಿರ್ಬೇಕು. 1 ಕೊರಿಂಥ 15ನೇ ಅಧ್ಯಾಯ 21ನೇ ವಚನ ಓದಿ. ಮನುಷ್ಯನ 1 ಮೂಲಕ ಕೊರಿಂಥ ಮರಣವು 15ನೇ ಅಧ್ಯಾಯ 21ನೇ ವಚನ. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕವೇ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ನೋಡಿ, ಈಗ ಆದಾಮನಿಂದ ಎಲ್ರಿಗೂ ಮರಣ ರೀ, ಡಿಫ್ರೆಂಟ್ ಮರಣ.
ಸುಮ್ನೆ ಮರಣ, ಬೇರೆ ತರ ಮರಣ, ಆಕ್ಸಿಡೆಂಟ್ ಮರಣ, ಎಲ್ಲಾ ತರ ಮರಣದಲ್ಲೂ ಒಟ್ನ ಅಲ್ಟಿಮೇಟ್ ಡೆತ್. ಆ ಒಂದು ಡೆತ್ ಆಗ್ಬೇಕಾದ್ರೂ ಕಷ್ಟಪಟ್ಟು ಡೆತ್ ಆಗುವಂತ ಜೀವಗಳು ಅನೇಕವಾಗಿದೆ. ನೋಡ್ಬೇಕಾದ್ರೆ ಈಗ ಈ ವ್ಯಕ್ತಿಗಳಿಗೆ ಎಲ್ಲಾರ್ಗೂ ಕೂಡ ಜೀವ ಕೊಡ್ಬೇಕಂದ್ರೆ ಇನ್ನೊಬ್ರು ಬರ್ಲೇಬೇಕು. ಅವ್ರು ಎರಡನೇ ಆದಾಮ್, ಅವರೇ ಯೇಸು ಕ್ರಿಸ್ತರೇ. ಅವ್ರು ಬಂದು ಎಲ್ರಿಗೂ ಜೀವ ಕೊಡ್ತಾ ಇದಾರೆ. ಸುಮ್ನೆ ಜೀವ ಕೊಟ್ಬಿಡ್ತಾರಾ? ಈಗ ನೀವು ಯಾವ್ದಾರ ಮಾರ್ಕೆಟ್ಗೆ ಹೋಗ್ಬಿಟ್ಟು ನಿಮ್ಗೆ ಯಾವ್ದಾರ ಒಂದು ವಸ್ತು ಇಷ್ಟ ಆಯ್ತು ಅಂತಂದ್ರೆ ಅದಕ್ ತಕ್ಕಷ್ಟು ನೀವು ಬೆಲೆ ಕೊಟ್ರೇನೆ ಅದು ಆ ಒಂದು ಪದಾರ್ಥನ ನಿಮ್ಗೆ ಕೊಡಕ್ ಸಾಧ್ಯ. ಈಗ ಯೇಸು ಕ್ರಿಸ್ತರು ಸುಮ್ನೆ ಎಲ್ಲಾರ್ಗೂ ಜೀವ ಕೊಟ್ಬಿಡ್ತಾರೆ. ಎಲ್ಲಾರ್ಗೂ ಜೀವ ಇಲ್ಲ ರೀ, ಆತರ ಜೀವ ಕೊಡಲ್ಲ. ಅದಕ್ಕೆ ನಾವು ಈಗ ಜೀವಿಸ್ತಾ ಇದೀವಿಲ್ಲ, ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಬೆಲೆನ ಕೊಡ್ಬೇಕು, ಬೆಲೆ ತತ್ಬೇಕು. ಕ್ರಿಸ್ತನ್ ಹಾಕಿರುವಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕು. ತಂದೆ ದೇವ್ರಿಗೆ ಮೆಚ್ಚುಗೆ ಆಗ್ಬೇಕು. ಯೇಸು ಕ್ರಿಸ್ತರಿಗೆ ಅಂಗಾಂಗಗಳು ಸಹೋದರಗಳಾಗುವಂತ ಒಂದು ಗುಣನ ಇರ್ಬೇಕು. ಅಟ್ಲೀಸ್ಟ್ ಅಲ್ಲಿಂದ ಮಿಸ್ ಆಯ್ತಾ, ಮಹಾಸಮೂಹದಲ್ಲಿ ಹೋಗುವಂತ ಒಂದು ಸ್ವಲ್ಪನಾದ್ರೂ ಗುಣಗಳಿರ್ಬೇಕು. ಮತ್ತೆ 1000 ವರ್ಷದೊಳಗಡೆ ತಿತ್ಕೊಂಡು ಮತ್ತೆ ಕ್ರಿಸ್ತನೊಟ್ಟಿಗೆ ಬರುವಂತ ಒಂದು ಮನೋಭಾವ ಇರ್ಬೇಕು. ಅದು ಇಲ್ವಾ, ಲಾಸ್ಟ್ ಇರೋದೇ ಎರಡನೇ ಮರಣ ರೀ. ನಾವು ಬೆಲೆನೇ ಕೊಡದೆ ದೇವ್ರಿಗೆ, ನಾವು ಕ್ರಿಸ್ತನ್ಗೆ ನಾವು ಯಾವುದೇ ತರ ಒಂದು ಅಗೌರವನ ತೋರಿಸ್ಕೊಂಡು ಇದ್ಬಿಟ್ವಿ ಅಂದ್ರೆ ಖಂಡಿತವಾಗ್ಲೂ ನಾವು ಪರ್ಚೇಸ್ ಆಗಿದ್ರು ಯೂಸ್ಲೆಸ್ ಆಗೋಗ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಹೀಗಿರೋದ್ರಿಂದ ಈ ಎಲ್ಲಾ ವಿಚಾರಗಳಲ್ಲೂ ನಮ್ಗೆ ಮೂಲವಾಗಿ ಹೇಳುವಂತ ಒಂದು ಅಂಶ ಏನಂತಂದ್ರೆ, ನಮ್ಮ ಒಡೆಯರಿಗೆ ನಾವೇನಾಗ್ಬೇಕು ಗೊತ್ತಾ, ಮೆಚ್ಚುಗೆ ಆಗ್ಬೇಕು, ಒಳ್ಳೆ ಆಳಾಗ್ಬೇಕು, ನಾವು ಒಳ್ಳೆ ಕೆಲಸದ ವ್ಯಕ್ತಿಗಳಾಗ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ. ಮುಂದಿನ ಒಂದು ಪ್ಯಾರ ನವಿತಾ ಸಿಸ್ಟರ್ ಕಂಟಿನ್ಯೂ ಮಾಡ್ಬಿಡ್ತೀರಾ? ಇಲ್ಲ ಬೇರೆ ಇನ್ಯಾರ ಹತ್ರ ಮಾಡ್ರಿ ಇದೆಯಾ ಟೆಕ್ಸ್ಟ್ ಬುಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಪ್ರಸನ್ನ ಬ್ರದರ್ ನಿಮ್ಮ ಹತ್ರ ಇದೆಯಾ? ಬ್ರದರ್ ಇಲ್ಲ ನನ್ನ ಹತ್ರ. ಓದ್ಬೇಕಾ ಬ್ರದರ್? ಓದಿ ಸಿಸ್ಟರ್, ಥ್ಯಾಂಕ್ ಯು. ಆದರೆ ನಾವು ವಿಚಾರಿಸುವುದೇನೆಂದರೆ, ಯಾವ ಅರ್ಥದಲ್ಲಿ ನಾವು ಯೇಸುವಿನ ಮಾನುಷ್ಯ ಸ್ವಭಾವವನ್ನು ತಿನ್ನಲು ಸಾಧ್ಯ? ಈ ಮಾತಿನ ಭಾವವನ್ನು ಮತ್ತು ಅರ್ಥವನ್ನು ಹುಡುಕಬೇಕೆಂದಿರುವುದೆಂಬುದನ್ನು ಈಗಲೂ ನೆನಪಿನಲ್ಲಿಡಬೇಕು. ಯಾಕೆಂದರೆ ತಿನ್ನುವಿಕೆ ಎನ್ನುವುದು ಮಾಂಸವೆನ್ನುವಷ್ಟೇ ಸಾಂಕೇತಿಕವಾದುದು. ತಿನ್ನುವುದು ಎಂಬುದು ತಿಂದ ವಸ್ತುವಿನಲ್ಲಿರುವ ಜೀವ ಕೊಡುವ ಗುಣವನ್ನು ತಮ್ಮ ಸ್ವಂತಕ್ಕಾಗಿ ಬಳಸಿಕೊಳ್ಳುವುದನ್ನು ಸೂಚಿಸುವುದು. ಈ ಉದ್ದೇಶದಿಂದ ಅರ್ಪಣೆಯಾಗಿ ಮುರಿಯಲ್ಪಟ್ಟು ಮುಡಿಪಾಗಿಟ್ಟ ಯೇಸುವಿನ ಮನುಷ್ಯ ಸ್ವಭಾವವನ್ನು ಈಗ ನೀವು ನಿಮ್ಮ ಪರವಾಗಿ ಅಂಗೀಕಾರ ಮಾಡಿಕೊಳ್ಳದಿದ್ದರೆ ನಿಮ್ಮಲ್ಲಿ ಜೀವವಿಲ್ಲವೆನ್ನುವುದು ಇದಕ್ಕೆ ಎಷ್ಟೋ ಸರಿ ಹೊಂದುವುದೆಂದು ನಾವು ಈಗ ನೋಡೋಣ. ಇದು ಹೀಗೆ ಸಂಪೂರ್ಣವಾಗಿ ಹೊಂದಾಣಿಕೆಯಾಗಿರುವುದು. ಮಾನವರು ಜೀವದ ಎಲ್ಲ ಹಕ್ಕನ್ನು ಆದಾಮನ ಮೂಲಕವಾಗಿ ಕಳಕೊಂಡು ತಮ್ಮಲ್ಲಿ ಜೀವಿಸಲು ಯಾವ ಹಕ್ಕು ಇಲ್ಲವಾಗಿ ಈಗ ಸಾಯುವ ಸ್ಥಿತಿಯಲ್ಲಿದ್ದು ಸತ್ತು ಹೋಗಿರುವರು. ಈಗ ಈಡು ಕೊಡಲ್ಪಟ್ಟಿದ್ದರೂ, ದೇಹವು ಈಗ ಮುರಿಯಲ್ಪಟ್ಟಿದ್ದರೂ, ಈಡು ಬೆಲೆಯ ಬಗ್ಗೆ ಪೂರ್ಣವಾಗಿ ಗ್ರಹಿಸಿಕೊಂಡು ಅದನ್ನು ನಂಬಿಕೆಯ ಮೂಲಕ ಮನುಷ್ಯನಾಗಿ ಬಂದ ಕ್ರಿಸ್ತ ಯೇಸುವು ತನ್ನ ಶರೀರವನ್ನು ಮನುಷ್ಯ ಸ್ವಭಾವವನ್ನು ಎಲ್ಲರಿಗಾಗಿ ಕೊಟ್ಟು ಸಂಪಾದಿಸಿದ ಜೀವದ ಹಕ್ಕುಗಳನ್ನು ತಮ್ಮ ಪರವಾಗಿ ಅಂಗೀಕಾರ ಮಾಡಿಕೊಳ್ಳದ ಹೊರತು ಯಾವ ಮನುಷ್ಯನು ಎಂದೂ ಮಾನವ ಪರಿಪೂರ್ಣತೆಗೆ ಜೀವಕ್ಕೆ ಮತ್ತೆ ತಲುಪಲು ಸಾಧ್ಯವಾಗುವುದಿಲ್ಲವೆಂಬುದು ದೇವರ ಯೋಜನೆಯ ಒಂದು ಅಂಶವಾಗಿತ್ತು. ಮತ್ತು ಇದನ್ನು ಎಷ್ಟು ಬೇಗನೆ ತಮ್ಮ ಪರವಾಗಿ ಅಂಗೀಕರಿಸಿಕೊಳ್ಳುವೆವೋ ಅಷ್ಟು ಬೇಗನೆ ದೇವರು ಯಜ್ಞಫಲವಾದ ನೀತಿಯನ್ನು ಒದಗಿಸಿಕೊಡುವನು. ಮತ್ತು ಹೀಗೆ ಕ್ರಿಸ್ತನು ಸಂಪಾದಿಸಿದ ನೀತಿ ಮತ್ತು ಅದರಲ್ಲಿನ ನಿತ್ಯ ಜೀವದ ಹಕ್ಕನ್ನು ನಮಗೆ ಒದಗಿಸಲಾಗುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮಗೆ ತಿಳಿಸ್ತಿರುವಂತ ಒಂದು ಮಾಹಿತಿ ಏನಂತ ನಾವು ನೋಡ್ಬೇಕಾದ್ರೆ, ನೋಡಿ ಈಗ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ, ತನ್ನ ರಕ್ತ ಮಾಂಸನ ಏನ್ ಮಾಡಿದ್ದಾರೆ ನಮಗಾಗಿ ಕೊಟ್ಟು ಈ ಒಂದು ಮಹಿಮೆ ಉಳ್ಳ ಒಂದು ವಿಶೇಷವಾದಂತ ಗುಣಗಳಲ್ಲಿ ಹೊಂದುವಂತ ಒಂದು ಮನೋಭಾವನ ನಮಗ್ ಕೊಟ್ಟಿದ್ದಾರೆ. ನೋಡಿ ಒಂದು ವಾಕ್ಯ ನೋಡ್ಬಿಡೋಣ. ಆ ವಾಕ್ಯದಲ್ಲಿ ನಮ್ಗೆ ಇನ್ನೊಂದು ಮಾಹಿತಿನ ಕೊಡ್ತಾರೆ. ನೋಡಿ ಇಬ್ರಿಯ 10ನೇ ಅಧ್ಯಾಯ 5ನೇ ವಚನ ಓದಿ. ಇಬ್ರಿಯ 10ನೇ ಅಧ್ಯಾಯ 5ನೇ ವಚನ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಷ್ಟು ಬ್ರದರ್? 10 ಇಬ್ರಿಯ 10:5.
ಅಸಾಧ್ಯವಾಗಿದೆಯಲ್ಲ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಸಾಕಾ ಬ್ರದರ್? ಕಂಟಿನ್ಯೂ ಮಾಡಿ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಅನ್ನುತ್ತಾನೆ. ಥ್ಯಾಂಕ್ ಯು. ನೋಡಿ, ತಂದೆ ದೇವ್ರನ್ನ ಯಾವ ರೀತಿ ಯೇಸು ಕ್ರಿಸ್ತರು ಅರ್ಥ ಮಾಡ್ಕೊಂಡಿದ್ರು ಅಂತಂದ್ರೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ರು. ಅದನ್ನ ಕ್ರಿಯಾತ್ಮಕವಾಗಿ ನಡೆಸೋದಕ್ಕೋಸ್ಕರ ಅವರು ಸಿದ್ಧತೆನ ಮಾಡ್ಕೊಂಡು ನಮ್ಮ ಮಧ್ಯಕ್ಕೆ ಬಂದ್ರು. ಪ್ರಿಯ ಸಹೋದರ ಮತ್ತು ಸಹೋದರ, ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡ್ಬೇಕಾದ್ರೆ ನಮಗೆ ಮೂಲ ಪಾಠ ಏನಂತ ನಾವು ನೋಡ್ಬೇಕಾದ್ರೆ, ನಾವು ಜೀವನ ಹೊಂದ್ಬೇಕಾ, ಈಗ ನಾವು ಜೀವಿಸ್ತಾ ಇರೋ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತ ಒಂದು ಗುಣಲಕ್ಷಣಗಳನ್ನ ಹೊಂದೋದಕ್ಕೆ ಪ್ರಯತ್ನ ಪಡ್ಬೇಕು. ನಮ್ಮ ಒಂದು ಯಜ್ಞ ಫಲಗಳು ದೇವ್ರಿಗೆ ಮಹಿಮೆನ ಹೊಂದಬೇಕು ಅಂತಂದ್ರೆ ನಮ್ಮ ಈ ಒಂದು ಕ್ರಿಯೆ ಮಾಡುವಂತ ಒಂದು ಚಟುವಟಿಕೆಗಳಲ್ಲೆಲ್ಲೂ ಕೂಡ ಕ್ರಿಸ್ತನ ನಾವು ಬಿಂಬಿಸುವಂತವರಾಗಿರ್ಬೇಕು. ಈ ಒಂದು ಪ್ಯಾರದಲ್ಲಿ ಅದ್ರ ಬಗ್ಗೆನೇ ಮಾಹಿತಿ ಪ್ರಿಯರೇ. ಸಂಪೂರ್ಣವಾಗಿ ನಾವು ಕ್ರಿಸ್ತನ ದೇಹಕ್ಕೆ ನಾವು ಗೌರವನ ಅರ್ಪಿಸ್ಬೇಕು ಅನ್ಬಿಟ್ಟೆ ನಮ್ಗೆ ಯೇಸು ಕ್ರಿಸ್ತ ಹೇಳ್ತಾ ಇರೋದು. ಈ ಒಂದು ಕ್ರಿಸ್ತನ ಯೇಸು ತನ್ನ ಶರೀರನ ಏನ್ ಮಾಡಿದಾರೆ ಅಂದ್ರೆ ಮನುಷ್ಯಗೋಸ್ಕರ ಕೊಟ್ಟಿರ್ಬೇಕಾದ್ರೆ ನಾವೆಲ್ರೂ ಸಾಧಾರಣವಾಗಿ ಅದೊಂದು ದ್ರಾಕ್ಷರಸ ಅದೊಂದು ಬರೀ ರೊಟ್ಟಿ ಅದು ಅಂತ ಅನ್ಬಿಟ್ಟು ತಿನ್ನೋದಲ್ಲ ರೀ. ಅದನ್ನ ನಾವು ಥಿಂಕ್ ಮಾಡ್ಬೇಕು. ಯೇಸು ಕ್ರಿಸ್ತರು ಪಟ್ಟಂತ ಶ್ರಮೆ ಸಂಕಟಗಳನ್ನ ಅನುಭವಿಸ್ಬೇಕು. ಆ ಜಾಗದಲ್ಲಿ ನಾನು ಇದ್ದಿದ್ರೆ ಏನಾಗ್ತಿತ್ತು, ಅಂತ ಕಷ್ಟನ ನಾನು ಯಾವ ರೀತಿ ಅನುಭವಿಸ್ತಿದ್ದೆ, ಈ ಏಟು ನನಗ್ ಬೀಳ್ಬೇಕಾಗಿತ್ತು ಅನ್ನೋ ಒಂದು ಮನೋಭಾವದಲ್ಲಿ ನಾವು ಆ ಮೇಜಿಗೆ ಹೋಗ್ಬೇಕು ಪ್ರಿಯರೇ. ನಮ್ಗ ಅಂತ ಚಾನ್ಸ್ ಕೊಟ್ಟಿಲ್ಲ ರೀ. ಈಗ ನೋಡಿ, ಯೇಸು ಕ್ರಿಸ್ತರು ಪಟ್ಟಂತ ಕಷ್ಟ ಸಂಕಟಗಳು ನಾವ್ ಯಾರಾದ್ರೂ ಪಟ್ಟಿದೀರಾ? ಇಲ್ಲ. ಯಾರಾದ್ರೂ ನಮಗ್ ಬಂದು ಹೊಡೆದಿದಾರಾ? ಇಲ್ಲ ರೀ. ಯಾರು ನಮಗ್ ಒಗ್ದಿದಾರ, ಮುಳ್ಳಿನ ಕಿರೀಟ ಧರಿಸಿದಾರ, ಭಾರವಾದಂತ ಶಿಲ್ಬೆನ ಒತ್ತು ಡೈಲಿ ಅಂತ ಅನ್ಬಿಟ್ಟು ಯಾರ ಹೇಳಿದಾರ? ಇಲ್ಲ ರೀ. ಇದನ್ನೆಲ್ಲ ನಾವು ಮಾಡ್ಬೇಕಾಗಿರೋ ಕೆಲ್ಸನ ಯೇಸು ಕ್ರಿಸ್ತರು ನಮ್ಗಾಗ್ ಮಾಡಿ ಅವ್ರಿಗೆ ಏನ್ ಮಾಡಿದಾರೆ ಅಂತಂದ್ರೆ, ನಾನ್ ಮಾಡ್ಬಿಟ್ಟಿದೀನಿ, ನೀವು ಬರೀ ಜೀವಿಸ್ಬಿಟ್ಟು ತೋರ್ಸಿ ಅನ್ಬಿಟ್ಟು ಮಾರ್ಗಸೂಚನೆ ಕೊಟ್ಟಿದ್ದಾರೆ ರೀ. ಅದಕ್ಕೋಸ್ಕರನೇ ನಿತ್ಯ ಜೀವನ ಕೊಡೋದಕ್ಕೋಸ್ಕರ. ಸುಮ್ನೆ ಯೇಸು ಕ್ರಿಸ್ತರು ಹೇಳ್ತಾರ, ನಿಮ್ಗೆ ಇನ್ನೂ ಒಂದು ಚಾನ್ಸ್, ಇನ್ನೂ ಒಂದು ವಿಶೇಷವಾದಂತ ಒಂದು ಹಂತಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬಿಟ್ಟು ನಮ್ಗೆ ಎಲ್ಲಾರ್ಗು ಉತ್ತೇಜನ ಕೊಟ್ಟು ಈ ಒಂದು ಮಾಹಿತಿನ ನಮ್ಗೆ ಕೊಡ್ತಾ ಇದಾರೆ. ಮುಂದಿನ ಒಂದು ಪ್ಯಾರದಲ್ಲಿ ನೋಡಿ, ತುಂಬಾ ಅದ್ಭುತವಾಗಿ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ಹೀಗೆ ನಂಬಿಕೆಯ ಮೂಲಕ ನಮಗಾಗಿ ಯಜ್ಞಾರ್ಪಿತವಾದದ್ದನ್ನು ನಾವು ತಿನ್ನುವೆವು ಅಥವಾ ನಮ್ಮ ಪರವಾದದ್ದೆಂದು ಅಂಗೀಕರಿಸಿಕೊಳ್ಳುವೆವು. ನಮಗಾಗಿ ಯಜ್ಞಾರ್ಪಿತನಾದ ಮನುಷ್ಯನಾಗಿರುವ ಕ್ರಿಸ್ತ ಯೇಸುವು ಪಡಕೊಂಡ ಹಕ್ಕುಗಳು ಮತ್ತು ಯಜ್ಞ ಫಲಗಳನ್ನು ಹೀಗೆ ತಿನ್ನದಿದ್ದಲ್ಲಿ ಅಥವಾ ನಮ್ಮ ಪರವಾಗಿ ಅಂಗೀಕರಿಸಿಕೊಳ್ಳದಿದ್ದಲ್ಲಿ ನಮ್ಮಲ್ಲಿ ಜೀವವಿರುವುದಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ನಾವು ಆತನಲ್ಲಿ ಇಲ್ಲವೇ ಆತನಿಂದ ಅಥವಾ ಆತನ ಮೂಲಕವಾಗಿ ಮೊದಲನೇ ಆದಾಮನ ಮೂಲಕವಾಗಿ ಕಳಕೊಂಡದ್ದನ್ನು ಪುನಃ ಪಡೆದುಕೊಳ್ಳುವೆವು. ಇಲ್ಲವೇ ಇತರ ಯಾರಲ್ಲಿಯೂ ರಕ್ಷಣೆಯು ಜೀವವು ದೊರೆಯುವುದಿಲ್ಲ. ಏಕೆಂದರೆ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ಮರಣದಿಂದ ರಕ್ಷಣೆಯಾಗುವುದಿಲ್ಲ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಹೀಗಿರುವಲ್ಲಿ ಯಾರು ಈ ಈಡು ಹಾಗೂ ಅದರ ಅಗತ್ಯತೆ ಮತ್ತು ಅದರ ಬೆಲೆಯನ್ನು ಅಲ್ಲದೆ ಇಡೀ ಲೋಕಕ್ಕೆಲ್ಲ ನೀಡಲಾಗಿರುವ ಜೀವವನ್ನು ಹಿಂದಿರುಗಿಸಿಕೊಡುವ ಅದರ ಶಕ್ತಿಯನ್ನು ನಿರಾಕರಿಸುವರೋ ಅವರ ಸ್ಥಿತಿಯು ಎಷ್ಟು ಅಪಾಯದಲ್ಲಿರುವುದು. ಅವರಲ್ಲಾಗಲಿ ಇಲ್ಲವೇ ಬೇರೆ ಯಾರಾಗಲಿ ಯಜ್ಞಾರ್ಪಿತವಾದದ್ದನ್ನು ತಿನ್ನದ ಅಥವಾ ತನ್ನದಾಗಿ ಅಂಗೀಕರಿಸಿಕೊಳ್ಳದ ಹೊರತು ಎಂದೂ ಜೀವವನ್ನು ಪಡಕೊಳ್ಳಲಾರರು. ಹೀಗಾಗಿ ಈ ಯಜ್ಞವನ್ನು ಅಲ್ಪವೆಂದು ಎಣಿಸುವುದಾಗಲಿ ಅಥವಾ ಅದರ ಅವಶ್ಯಕತೆಯನ್ನು ನಿರಾಕರಿಸುವುದಾಗಲಿ ಯಾರಾದರೂ ಮಾಡಿದ್ದಲ್ಲಿ ಅದನ್ನು ಅತಿ ಘೋರವಾದ ಅಪರಾಧವೆಂದು ಅಪೊಸ್ತಲನು ಗುರುತಿಸಿ ಹೀಗೆ ಹೇಳಿರುವನು, ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ಸಾಧಾರಣವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂದು ಇದನ್ನು ಯೋಚಿಸಿರಿ ಎಂಬುದೇ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಈ ಮೂಲಕ ನಮ್ಮ ನಂಬಿಕೆ ಬಗ್ಗೆ ನಮ್ಗೆ ಯಾವ ರೀತಿ ನಂಬಿಕೆ ಇರಬೇಕು ಅನ್ನೋದನ್ನ
ಮನುಷ್ಯ ಆದಂತ ನಮಗೆ ಯೇಸು ಕ್ರಿಸ್ತರು ತಿಳಿಸ್ಕೊಡ್ತಾ ಇದಾರೆ. ರಕ್ಷಕರು, ವಿಮೋಚಕರು, ಶ್ರೇಷ್ಠವಾದಂತ ಜ್ಯೇಷ್ಠ ಪುತ್ರರು ಆಗಿರುವಂತ ಯೇಸು ಕ್ರಿಸ್ತರು ನಮ್ಗೆ ಯಾವ ರೀತಿ ತಿಳಿಸ್ತಾ ಇದಾರೆ ಅಂತಂದ್ರೆ, ಇದು ಅಲಕ್ಷಣೆ ಮಾಡಬಾರ್ದು ಈ ರಕ್ತ ಮಾಂಸನ. ಯೇಸು ಕ್ರಿಸ್ತರನ್ನ ಪ್ರಿಯರೇ, ಆ ಒಂದು ರಕ್ತ ಮಾಂಸನ ಎಷ್ಟೋ ಮಂದಿಗೆ ಸಿಗದಿರೋಂಥದ್ದು ನಮಗ್ ಸಿಕ್ಕಿದೆ. ಎಷ್ಟೋ ಮಂದಿಗೆ ಇದರ ಒಂದು ಪರಿಜ್ಞಾನನೇ ಇಲ್ದೇ ಇರೋಂಥವ್ರಿಗೆ ನಮ್ಗೆ ಆಳವಾದಂತ ಒಂದು ಪರಿಜ್ಞಾನ ಯೇಸು ಕ್ರಿಸ್ತರು ತಿಳಿಸಿದಾರ. ಅದು ಅಲ್ದಂತಾನೆ ಈ ಒಂದು ರಕ್ತ ಮಾಂಸನ ನಾವು ಸಾಧಾರಣ ಅಂತ ಅನ್ಬಿಟ್ಟು ಸುಮ್ನೆ ಹೋಗ್ಬಿಡೋದು, ಪ್ರಾರ್ಥನೆ ಮಾಡ್ಬಿಡೋದು, ರೋಮನ್ ಕ್ಯಾಥಲಿಕ್ ಎಲ್ಲ ಆಮೇಲೆ ಅಂತಿದಂಗೆನೆ ಬಾಯಿಗೆ ಹಾಕ್ಬಿಡ್ತಾರಲ್ಲ, ಆತರ ಎಲ್ಲ ಸೇವನೆ ಮಾಡೋದಲ್ಲ. ಆತರ ಮಾಡ್ಲೇಬಾರ್ದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಇದರ ಒಂದು ಪ್ರಾಮುಖ್ಯತೆ ಶ್ರೇಷ್ಠವಾದಂತ ಒಂದು ಪ್ರಾಮುಖ್ಯತೆ. ಕ್ರಿಸ್ತನ ಹೇಳಿರುವಂತ ಒಂದು ಮಾತು, ಮರಣಕ್ಕಿಂತ ಮುಂಚಿತವಾಗಿ ನನಗೋಸ್ಕರ ಈ 2 ಕೆಲ್ಸನ ಮಾಡಿ ಅಂದ್ಬಿಟ್ಟು ಹೇಳಿದ್ರು. ಒಂದು ದೀಕ್ಷಾ ಸ್ನಾನ, ಒಂದು ಪ್ರಭುರಾತ್ರಿ ಭೋಜನ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆ ಎಂತ ಒಂದು ಮಾರ್ಗಸೂಚನೆ ಕೊಟ್ಟಿದ್ದಾರೆ ಅಂತಂದ್ರೆ, ಶ್ರೇಷ್ಠವಾದಂತ ಮಕ್ಕಳಾಗುವಂತ ನಮಗೆ ವಿಶೇಷವಾಗಿ ನಮ್ಗೆಲ್ಲಾರ್ಗು ಸಾರಿ ಸಿಸ್ಟರ್ಸ್, ಸಾರಿ ಸ್ವಲ್ಪ ಟೆಕ್ನಿಕಲ್ ಎರರ್ ಆಗಿತ್ತು. ಆದ್ರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಾವು ಯೇಸು ಕ್ರಿಸ್ತರನ್ನ ಯಾವನು ದೇವ ಕುಮಾರನು ಅಂತ ತಿಳ್ಕೊಳ್ಳದೆ ಆ ಒಂದು ಗಂಭೀರವಾದಂತ ಆ ಒಂದು ಪಾನ ಪಾತ್ರೆಗೆ ಅಗೌರವ ರೀತಿಯಲ್ಲಿ ಸಾಧಾರಣ ಅನ್ನಿಸ್ಕೊಂಡು ತಗೊಳ್ಳುವಂತ ವ್ಯಕ್ತಿ ಏನಾಗಿದ್ದಾನೆ ಅಂತಂದ್ರೆ ಕ್ರೂರವಾದಂತ ದಂಡನೆಗೆ ಪಾತ್ರನಾಗ್ತಾನಂತಂದ್ರಿ. ಇದನ್ನ ಯೋಚಿಸಿರಿ ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಏನ್ ಕ್ರೂರವಾದಂತ ದಂಡನೆ? ಏನ್ ನಾವು ನೋಡ್ದಿರೋಂತ ಒಂದು ದಂಡನೆನ ಪ್ರತಿನಿತ್ಯನೂ ಅನುಭವಿಸ್ತಾ ಇದೀನಿ, ಇನ್ನೂ ದೇವ್ರು ಎಕ್ಸ್ಟ್ರಾ ಕೊಡ್ತಾರ, ಅನುಭವಿಸ್ಬಿಡ್ತೀನಿ? ಅದಲ್ಲ ರೀ. ಶಾರೀರಿಕವಾದ ದಂಡನೆ ಏನೇ ಬಂದ್ರು ಸಹಿಸ್ಕೋಬಹುದು. ಆತ್ಮಿಕವಾದಂತ ಒಂದು ದಂಡನೆ ಏನಾದ್ರೂ ದೇವ್ರು ನಮ್ಗೆ ಒದಗಿಸ್ಬಿಟ್ರು ಅಂತಂದ್ರೆ ನಿಜವಾಗ್ಲೂ ರೀ ಆಗಲ್ಲ. ಶಾರೀರಿಕವಾಗಿ ಏನೋ ಒಂದು ಮಾತ್ರೆನೋ ಏನೋ ಡಾಕ್ಟರ್ ಹತ್ರನೋ ಹೋಗಿ ಏನೋ ಚಿಕಿತ್ಸೆ ತಗೊಂಡು ಹುಷಾರಾಗ್ಬಿಡ್ತೀವಿ. ಆದ್ರೆ ಆತ್ಮಿಕವಾಗಿ ನಮ್ಮ ಮನಸ್ಸಿಗೆ ಏನಾದ್ರೂ ಒಂದು ಆಳವಾದಂತ ಒಂದು ವಿಚಾರದಲ್ಲಿ ಏನಾದ್ರೂ ದೇವ್ರು ಅಲ್ಲೋಲ ಕಲ್ಲೋಲ ಮಾಡಿದ್ರೆ ಖಂಡಿತವಾಗ್ಲು ನಾವು ಜೀವಿಸೋದಕ್ಕಾಗಲ್ಲ. ಈ ರೀತಿ ಆಗ್ಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ನಾವ್ ಆ ಮೇಜ್ಗೆ ಗೌರವನ ಕೊಡ್ಬೇಕು. ಆ ಒಂದು ಮೇಜ್ಗೆ ನಾವು ಆ ಒಂದು ರಕ್ತಕ್ಕೆ ನಾವು ಅಗೌರವನ ಕೊಡಬಾರ್ದು. ಆ ಒಂದು ಮಾಂಸಕ್ಕೆ ನಾವು ವಿಧೇಯರಾಗ್ಬೇಕು. ನೋಡಿ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ನೋಡಿ, ಒಳ್ಳೆ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ನೋಡಿ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯೂ ಆಗುವುದಿಲ್ಲವೆಂದು ಹೇಳಿದನು. ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ. ಎಲ್ಲೋ ಇಂಟರ್ನೆಟ್ ಕಟ್ ಆಗಿ ರೀಡ್ ಜಾಯ್ನ್ ಆಗಿದೆ. ಓಕೆ, ಬರಬೇಕಾಗಿರುವಂತ ರಕ್ಷಣೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆ ವಾಕ್ಯ ಇನ್ನೊಂದು ಸಾರಿ ನಾವು ಅರ್ಥ ಮಾಡ್ಕೊಬಿಡೋಣ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಬರಬೇಕಾದ ರಕ್ಷಣೆಯು
ಇನ್ಯಾರಿಂದಲೂ ಸಿಕ್ಕುವುದಿಲ್ಲ. ನೋಡಿ, ಮನುಷ್ಯನಿಗೆ ಎಲ್ಲಾರ್ಗೂ ರಕ್ಷಣೆ ಬೇಕು. ಎಲ್ರೂ ರಕ್ಷಣೆಗಾಗಿ ಎದುರು ನೋಡ್ತಾ ಇದ್ದಾರೆ. ಯಾರಾದ್ರೂ ಒಬ್ಬರಾದ್ರೂ ಬಂದು ನಮ್ಗೆ ರಕ್ಷಣೆ ಕೊಡ್ಬೇಕು, ಅದೇ ಯೇಸು ಕ್ರಿಸ್ತರು. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟವರ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಉಂಟಾಗುವುದಿಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಯೇಸು ಕ್ರಿಸ್ತರೇ ನಮ್ಗೆ ಸಾಲ್ವರು. ಅವರೇ ನಮ್ಗೆ ಮೆಡಿಸನ್ ತರ. ನಾವೆಲ್ಲ ಏನಾಗ್ಬಿಟ್ಟಿದೀವಿ ಅಂತಂದ್ರೆ ರೋಗದಲ್ಲಿ ಬಿದ್ದಿರುವಂತ ವ್ಯಕ್ತಿಗಳಾಗ್ಬಿಟ್ಟಿದೀವಿ. ಈ ಒಂದು ರೋಗನ ಆರೋಗ್ಯ ಮಾಡ್ಕೋಬೇಕು ಅಂದ್ರೆ ಕ್ರಿಸ್ತನೇ ನಮ್ಗೆ ಏನಾಗ್ಬೇಕು ಅಂದ್ರೆ ಮೆಡಿಸನ್ ತರ, ಆಯಿಂಟ್ಮೆಂಟ್ ತರ ಕೆಲಸ ಮಾಡ್ಬೇಕು. ಅವ್ರನ್ನ ನಾವು ಧರಿಸ್ಕೋಬೇಕು, ಅವರಲ್ಲಿ ನಾವು ನೆಲೆ ಊರ್ಬೇಕು. ಅವರು ನಮಗಾಗಿ ಸರಳವಾದಂತ ಒಂದು ಸಾವನ್ನ ಅನುಭವಿಸಿಲ್ಲ ರೀ. ಗಂಭೀರವಾದಂತ ಒಂದು ಸಾವು. ಲೋಕದಲ್ಲಿ ಪಾಪನೇ ಮಾಡದೆ ಒಬ್ಬ ಮನುಷ್ಯ ಸತ್ತಿದ್ದಾನೆ ಅಂತಂದ್ರೆ ಥಿಂಕ್ ಮಾಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಹಿಂಗಿರ್ಬೇಕು. ನಾವೆಲ್ಲಾ ತರ ಪಾಪ ಮಾಡಿ, ಎಲ್ಲಾ ತರ ಅಸೂಯೆನ ಪಟ್ಟು, ಎಲ್ಲಾನು ಮಾಡಿ ಕೊನೆಗೆ ಮರಣಕ್ಕೆ ಹೋಗ್ತಾ ಇದೀವಿ. ಇದಕ್ಕೊಂದೇನೋ ಒಂದಿದೆ ರೀಸನ್. ಬಟ್ ಏನೂ ತಪ್ಪು ಮಾಡದೆ, ಎಕ್ಸಾಂಪಲ್ ಈಗ ಥಿಂಕ್ ಮಾಡಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆಗ್ತಾನೆ ಹುಟ್ಟಿರುವಂತ ಒಂದು ಮಗು ತೀರ್ಕೊಬಿಟ್ರೆ ಹೆಂಗಾಗತ್ತೆ ಫೀಲ್? ಅಯ್ಯೋ, ಜಗತ್ತನ್ನೇ ನೋಡಿಲ್ಲ, ಏನೂ ಮಾಡಿಲ್ಲ, ಅಯ್ಯೋ ಅಯ್ಯೋ ಅಂತ ಅನ್ಕೊಂಡೆ ನಮಗ್ ಕಣ್ಣೀರ್ ಇಟ್ಬಿಡ್ತೀವಿ, ಗೋಳಾಡ್ಬಿಡ್ತೀವಿ. ಯಾರಾದ್ರೂ ಅಳ್ತಿದ್ರೆ ಅವ್ರ ಜೊತೆ ನಾವು ಕೂಡ ಅವನ್ ಸಂತಾಪನ ತೋರಿಸ್ಕೋತೀವಿ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮಗುಗಿಂತ ಶ್ರೇಷ್ಠವಾದಂತ ಮಗು ಆದಂತ ಯೇಸು ಕ್ರಿಸ್ತರು ಅವರು ಏನೂ ಮಾಡಿಲ್ಲ ರೀ. ಏನಂದ್ರೆ ಏನೂ ಮಾಡಿಲ್ಲ, ಎಲ್ಲಾನು ನಮಗೋಸ್ಕರ ಸಹಿಸ್ಕೊಂಡಂತ ಕರ್ತರು ನಮಗಾಗಿ ಮರಣನ ಅನುಭವಿಸ್ತಾ ಇದ್ದಾರೆ ರೀ. ಈಗ ಆ ಒಂದು ಮರಣನ ನೆನೆಸ್ಕೊಂಡು ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ಒಂದು ರೊಟ್ಟಿ, ಆ ಒಂದು ಪಾತ್ರೆಗೆ ನಾವು ಪಾನ ಪಾತ್ರೆಗೆ ಹೋಗ್ತಾ ಇದೀವಿ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ದ್ರಾಕ್ಷ ರಸನ ಸೇವನೆ ಮಾಡ್ಬೇಕಾದ್ರೆ, ಆ ಒಂದು ರೊಟ್ಟಿನ ಮುರಿದು ಅದನ್ನ ತಿನ್ಬೇಕಾದ್ರೆ, ನಾವು ಕ್ರಿಸ್ತನ ನಾವು ನೆನೆಸಿ ನಮ್ಮನ್ನ ನಾವು ಪರಿಶೋಧನೆ ಮಾಡಿ ನಾವು ಆ ಒಂದು ಪಾತ್ರೆಗೆ ನಾವು ಹೋಗುವಂತರಾಗಿರೋಣ. ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಸೊ ಇಂಟರ್ನೆಟ್ ಕಮ್ಮಿ ಇರೋದ್ರಿಂದ ಡಿಸ್ಕನೆಕ್ಟ್ ಆಗ್ಬೋದು. ಅದರಿಂದ ಇಲ್ಲಿಗೆ ಇವತ್ತಿನ ಒಂದು ಪಾಠ ನಾವು ನಿಲ್ಸುವಂತರಾಗಿರೋಣ. ಮುಂದಿನ ವಾರನೂ ಕೂಡ ಇದ್ರ ಬಗ್ಗೆನೆ ವಿಶೇಷವಾಗಿ ಇನ್ನೂ 4-5 ಪ್ಯಾರದಲ್ಲಿ ಇನ್ನೂ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಸಹೋದರ ಅಂತ ರಸಲ್ ಬ್ರದರ್ ಅವರು. ತುಂಬಾ ಆ ಒಂದು ರೊಟ್ಟಿ ಪ್ರಾಮುಖ್ಯತೆನ ತೋರಿಸ್ಬಿಟ್ಟಿದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವು ಪ್ರತಿ ವರ್ಷನೂ ಕೂಡ ಹೋಗ್ಬಿಟ್ಟು ಮೇಜಲ್ಲಿ ಪ್ರಾರ್ಥನೆ ಮಾಡಿ ಸೇವನೆ ಮಾಡ್ಬಿಡ್ತೀವಿ, ಅದು ಒಂದು ಭಾಗ. ಆದ್ರೆ ನಿಜವಾದಂತ ಭಾಗ ಯಾವಾಗ ಗೊತ್ತಾ? ದೇವರ ಆತ್ಮದಿಂದ ಈ ಎಲ್ಲ ವಾಕ್ಯಗಳನ್ನ ಕೇಳಿ, ಈ ವಾಕ್ಯದಲ್ಲಿ ಇರುವಂತ ಒಂದು ರಹಸ್ಯಗಳನ್ನ ತಿಳ್ಕೊಂಡು, ಅದನ್ನ ಮನಸ್ಸಿನಲ್ಲಿ ನೆಲೆ ಊರಿಸಿ, ಅದನ್ನ ಧ್ಯಾನ ಮಾಡಿ ಸೇವನೆ ಮಾಡ್ಬೇಕಾದಾಗ ಸಿಗುವಂತ ಒಂದು ವಿಶೇಷವಾದಂತ ಒಂದು ಅನುಭವ ಇದೆಯಲ್ಲ, ಅದು ಏನೇ ಮಾಡಿದ್ರು ಯಾವುದಕ್ಕೂ ಸಾಟಿನೇ ಇಲ್ಲ ರೀ. ಆಗಿರೋದ್ರಿಂದ ಈಗ ಸ್ವಲ್ಪ ದಿನಗಳೇ ಇರೋದ್ರಿಂದ ನಾವು ಪ್ರತಿದಿನವೂ ಕೂಡ ಕ್ರಿಸ್ತನ ಒಂದು ನೆನೆಸಿ ಆ ಒಂದು ಮೇಜಿಗೆ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಳುವಂತರಾಗೋಣ. ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಿಯಾದಂತ ದೇವಿ ಸಿಸ್ಟರ್ನ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಿಶುದ್ಧನಾದ ಪರಲೋಕದಲ್ಲಿ ತಂದೆಯ ದೇವರೇ, ಈ ಒಂದು ರಾತ್ರಿಯ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವಂತೆ ನಿಮ್ಮ ಕೃಪೆಯಿಂದ ನಮಗೆ ಸಹಾಯ ಮಾಡಿದ್ರಪ್ಪ. ನಮಗೆ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ, ಬ್ರದರ್ ಮುಖಾಂತರ ವಾಕ್ಯವನ್ನು ಕೇಳುವಂತೆ ನಮಗೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮ ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸ್ತೀವಿ ತಂದೆಯ ದೇವರೇ. ಅಪ್ಪ, ಈ ರಾತ್ರಿಯ ವೇಳೆಯಲ್ಲಿ ಒಂದು ಒಳ್ಳೆಯ ವಾಕ್ಯವನ್ನು ನಮಗೆ ಬ್ರದರ್ ಮುಖಾಂತರ ಕೊಟ್ಟಿದ್ರಪ್ಪ. ಅಪ್ಪ, ಇನ್ನು ಹೆಚ್ಚಾಗಿ ನಮ್ಮನ್ನು ಸಹ ಸತ್ಯದಲ್ಲಿ ನಡೆಸ್ರಿ, ಬೆಳೆಸ್ರಿ ಅಪ್ಪ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದೀವಪ್ಪ ತಂದೆಯ ದೇವರೇ. ಈ ಒಂದು ರಾತ್ರಿಯ ವೇಳೆಯಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡುವಂತ ಕೊಟ್ಟಂತ ಕೃಪೆಗಾಗಿ ನಿಮ್ ಕೃತಜ್ಞತೆಯನ್ನು ವಂದನೆ ಸಲ್ಲಿಸ್ತೀವಿ. ಎಲ್ಲ ತರ ಸ್ತುತಿಗ ನಮ್ಮ ಹೆಸರಿನ ಒಬ್ಬರಿಗೆ ಸಲ್ಲಿಸ್ತಾರೆ, ರಕ್ಷಕ ನೋಡಿ ನಾವು ಹೆಸರಿನ ಆಮೇಲೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಎಲ್ಲಾ ಸಹೋದರ ನಮಸ್ತೆ. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. Good night, brother. Good night, all brothers and sisters.